ನಮಸ್ಕಾರ. ಫಿಲ್ಮ್ ಮೇಕರ್ ಕೌನ್ಸಿಲ್ಗೆ ಸ್ವಾಗತ. ಇಲ್ಲಿ ಕನ್ನಡ ಚಿತ್ರರಂಗದ ಆಗುಹೋಗುಗಳ ಬಗ್ಗೆ, ಪೈರಸಿ ಅನ್ನೋ ವಿಕೃತ, ಡಿಸ್ಟ್ರಿಬ್ಯೂಷನ್ ಅಲ್ಲಿ ಆಗೋ ಕನ್ಫ್ಯೂಷನ್, ಕ್ರೌಡ್ ಪುಲ್ಲಿಂಗ್ ಅನ್ನೋ ಕೆಟ್ಟ ವ್ಯವಸ್ಥೆ, ಹೀಗೆ ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋದಕ್ಕೆ, ಪ್ರಶ್ನೆ ಮಾಡೋದಕ್ಕೆ ಅಗತ್ಯ ಇದ್ದಂಥ ಸಂದರ್ಭದಲ್ಲಿ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳೋದಕ್ಕೆ ಅಂತಾನೆ ಇರುವಂತಹ ಒಂದು ಸಂಸ್ಥೆ, ಒಂದು ಪ್ಲಾಟ್ಫಾರ್ಮ್, ಒಂದು ಮಾಧ್ಯಮ. ಸಮಸ್ಯೆಗಳೇ ಇರಲಿ, ಸವಾಲುಗಳೇ ಇರಲಿ, ಪದೇ ಪದೇ ಮಾತಾಡಬೇಕಾಗತ್ತೆ, ಚರ್ಚೆ ಮಾಡಬೇಕಾಗತ್ತೆ. ಆಗ ಸಮಸ್ಯೆಗಳಿಗೆ ಸಮಾಧಾನನೂ ಸಿಗುತ್ತೆ, ಪರಿಹಾರನೂ ಸಿಗುತ್ತೆ. ಬಿಕಾಸ್ ಐ ಬಿಲೀವ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಟಾಕ್. ಸೊ ಐ ವೆಲ್ಕಮ್ ಯು ಆಲ್ ಟು ಮೈ ಶೋ ಲೆಟ್ಸ್ ಟಾಕ್. ಸೊ ಇವತ್ತು ಲೆಟ್ಸ್ ಟಾಕ್ನಲ್ಲಿ ನನ್ನ ಜೊತೆ ಜಾಯ್ನ್ ಆಗಿರೋರು ನನ್ನ ಫೇವ್ರೆಟ್ ಆರ್ಟಿಸ್ಟ್. ಇವರು ಪ್ರಮೀಳಾ ಸುಬ್ರಹ್ಮಣ್ಯ ಅಂತ ಇವರ ಹೆಸರು. ಇವರು ಬದುಕು ಗಾಳಿಪಟದ ಮೂಲಕ ನಿಮ್ಮೆಲ್ಲರ ಮನೆ ಮಾತಾಗಿರುವಂತಹ ಅಮ್ಮ. ನಾನು ಇವರನ್ನ ಏನಂತ ತುಂಬ ಪ್ರೀತಿಯಿಂದ ಏನಂತ ಕರಿತೀನಿ ಅಂತ ಹೇಳಿದ್ರೆ, ಪಾಸಿಟಿವ್ ಗಾಸಿಪ್ ಆಂಟಿ ಅಂತ ಹೇಳ್ಕೊಂಡು. ಬಿಕಾಸ್ ಗಾಸಿಪ್ ಮಾಡಬೇಕು, ಆದರೆ ಒಳ್ಳೆ ವಿಚಾರನ ಗಾಸಿಪ್ ಮಾಡಬೇಕು ಅನ್ನೋದು ಇವರ ಒಂದು ಉದ್ದೇಶ. ಸೊ ಇವಾಗ ಅವರನ್ನ ನನ್ನ ಶೋಗೆ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ಅವ್ರ ಜೊತೆ ಮಾತಾಡೋಣ. ಸಿನಿಮಾ ರಂಗದಲ್ಲಿ ಅವರ ಎಕ್ಸ್ಪೀರಿಯನ್ಸ್, ಅವರ ಜರ್ನಿ, ಹಾಗೂ ಯಂಗ್ಸ್ಟರ್ಗೆ ಅವ್ರು ಏನು ಹೇಳೋದಕ್ಕೆ ಬಯಸ್ತಾರೆ, ಮತ್ತೆ ಅವರ ಸಿನಿಮಾ ಪ್ರೀತಿ ಬಗ್ಗೆ, ಮತ್ತೆ ಈ ಏಜಲ್ಲಿ ಅವರು ಇಷ್ಟೊಂದು ಲವಲವಿಕೆಯಲ್ಲಿ ಇದ್ದಾರಲ್ಲ, ಈ ಎಲ್ಲ ವಿಚಾರದ ಬಗ್ಗೆ ಮಾತಾಡೋಣ. ಸೊ ಅವರನ್ನ ಶೋಗೆ ಕರ್ಕೊಳ್ತಾ ಇದ್ದೀನಿ, ವೆಲ್ಕಮ್ ಮಾಡ್ತಾ ಇದ್ದೀನಿ. ನಮಸ್ತೆ ಮೇಡಮ್, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ. ತುಂಬಾ ಬ್ಯುಸಿನಾ? ಕಾಣಿಸೋದಿಲ್ಲ. ಇವಾಗ ಒಂದ್ ಸ್ವಲ್ಪ ಟೈಮ್ ನಿಮ್ಮ ಮೀಟಿಂಗ್ ಸ್ವಲ್ಪ ಗ್ಯಾಪ್ ಆಗಿತ್ತು, ಹಾಗಾಗಿ ಹೇಗೆ ಬ್ಯುಸಿನಾ ಇದ್ದೀರಾ? ಅಂದ್ರೆ ಸೀರಿಯಲ್ ಅಲ್ಲಿ ಬ್ಯುಸಿ ಅಂತ ಇಲ್ಲ, ಮನೆ ಪರ್ಸನಲ್ ಅಂತಾರಲ್ಲ ಆ ಕೆಲಸಗಳಲ್ಲಿ ಸ್ವಲ್ಪ ಬ್ಯುಸಿ. ಮನೇಲಿ ನಮ್ಮ ತಾಯಿಯವ್ರದ್ದು, ಅವರು ಹೋಗ್ಬಿಟ್ರು. ಸೊ ಆ ಕಾರಣಗಳೆಲ್ಲ ಒಂದಷ್ಟು ಇದರಿಂದ ಬ್ಯುಸಿ ಆಗಿದ್ದೆ ಅಷ್ಟೇ, ಹೆಲ್ಡಪ್ ಆಗಿದ್ದೀನಿ ಅಷ್ಟೇನೆ. ಮತ್ತೆ ಈಗ ಶುರು ಆಗ್ತಾ ಇದೆ. ಮೋಸ್ಟ್ಲಿ ನನಗೆ ಫೆಬ್ರವರಿ 1 ಇಂದ ಮತ್ತೆ ಬ್ಯುಸಿ ಆಗ್ತೀನಿ ಅನ್ನೋ ಒಂದು ನಂಬಿಕೆ ನನಗಿದೆ. ಸೂಪರ್. ನಾವು ಆಕ್ಚುಲಿ ವಿ ವಿಶ್ ಯು ನೀವು ಬ್ಯುಸಿ ಆಗ್ಲಿ. ಬಿಕಾಸ್ ಈ ಏಜ್ ಅಲ್ಲಿ ನೀವು ಎಲ್ಲಾ ತುಂಬಾ ಹಲವು ಆರ್ಗನೈಸೇಷನ್ ಇರ್ಬೋದು, ಎಷ್ಟೋ ಸಿನಿಮಾಗಳಲ್ಲಿ ಇರ್ಬೋದು, ನೀವು ಆಕ್ಟಿವ್ ಆಗಿ ಕೆಲಸ ಮಾಡೋದು, ಸಪೋರ್ಟ್ ಮಾಡೋದು. ನನಗೆ ಪರ್ಸನಲಿ ನನಗೆ ನಿಮ್ಮನ್ನ ಇಷ್ಟ ಯಾಕೆ ಅಂತ ಹೇಳಿದ್ರೆ, ಒಂದು ನಮ್ಮ ಸಿನಿಮಾದಲ್ಲಿ ನೀವು ಒಂದು ಪಾತ್ರವನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ರೆ, ಆ ಪಾತ್ರ ತುಂಬಾ ಮನೆ ಮಾತಾಗಿರೋ ಪಾತ್ರ ಅದು. ಅದರ ಜೊತೆಗೆ ನಾವು FMC ಶುರು ಮಾಡ್ತೀವಿ, ಈ ತರ ಒಂದು ಇಂಡಸ್ಟ್ರಿಯಲ್ಲಿ ಇರುವ ಸಮಸ್ಯೆಗಳ ಬಗ್ಗೆ ವಾಯ್ಸ್ ಎತ್ತಿ ಮಾತಾಡ್ಬೇಕು ಅಂತ ಇದ್ದೀವಿ. ಅದರ ಜೊತೆಗೆ ಏನೆಲ್ಲ ಸಪೋರ್ಟ್ ಮಾಡ್ಬೋದು ಆ ರೀತಿಯಲ್ಲಿ ಸಪೋರ್ಟ್ ಮಾಡುವ ಒಂದು ಸಂಸ್ಥೆಯನ್ನ ಮಾಡ್ತಿದ್ದೀವಿ ಅಂತ ಹೇಳಿದಾಗ, ಜಾಯಿನ್ ಆಗ್ತೀರಾ ಅಂತ ಹೇಳಿದ ತಕ್ಷಣ ನಮ್ ಜೊತೆ ಕೈ ಜೋಡಿಸಿದ್ರು. ಮೆಂಬರ್ಶಿಪ್ ಎಷ್ಟು ಫೀಸ್ ಕೊಡ್ಲಿ, ನಾನು ಏನ್ ಫಾರ್ಮಾಲಿಟೀಸ್ ಇದೆ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ಬೇಕು, ಇಂಥ ಒಂದು ಸಂಸ್ಥೆ ಬರಬೇಕು, ನಾನು ಕೈ ಜೋಡಿಸ್ತೀನಿ ಅಂತ ಬಂದವರು ಇವರು. ಸೊ ಯಾಕೆ ನಿಮ್ಗೆ FMCಗೆ ಜಾಯಿನ್ ಆಗ್ಬೇಕು ಅನಿಸ್ತು? ಯಾಕೆ ಅಂತಂದ್ರೆ, ಸಾಮಾನ್ಯವಾಗಿ ಎಲ್ಲಾ ಕಡೆ ಅಂದ್ರೆ ಇಂಡಸ್ಟ್ರಿನಲ್ಲೇ ಒಂಥರ ಗೊಂದಲಗಳು ಸಿಕ್ಕಾಪಟ್ಟೆ ಇದೆ. ಅಟ್ಲೀಸ್ಟು ನಮ್ಮ ಸಂತೋಷ್ ಕೊಡೆನ್ಕೆರೆ ಅವರು, ನೀವು, ಇವರೆಲ್ಲರೂ ಒಂದಷ್ಟು ಜನ ಸೇರಿ ಆ ಒಂದು ಇದಿದೆಯಲ್ಲ ಒಳಗಡೆ ನಡೀತಕ್ಕಂಥ ತೊಳಲಾಟಗಳನ್ನ ಸ್ವಲ್ಪನಾದರೂ ಸರಿಪಡಿಸೋಣ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವರು ಮುಂದುವರಿತಾ ಇದ್ದಾರಲ್ಲ, ಅಂಥದ್ದೆಲ್ಲ ನನಗೆ ಬಹಳ ಅಂದರೆ ಬಹಳ ಇಷ್ಟ. ಅದು ಆದ ಕಾರಣ ನಾನು FMCಗೆ ಜಾಯ್ನ್ ಆಗೋದಕ್ಕೆ ಇಷ್ಟಪಟ್ಟೆ. ನಮಗೆ FMCಗೆ ನೀವು ಜಾಯ್ನ್ ಆಗ್ಬೇಕಾದ್ರೆ ನಿಮ್ಮ ಪ್ರೊಫೈಲ್ ಅನ್ನ ನಾವು ಕೇಳಿದ್ವಿ, ಮ್ಯಾಮ್ ಒಂಚೂರು ನಿಮ್ಮ ಡೀಟೇಲ್ಸ್ ಕೊಡಿ, ನಿಮ್ಮ ಎಜುಕೇಶನ್. ಅವಾಗ ನೋಡಿದಾಗ ಅವರ ವಿದ್ಯಾಭ್ಯಾಸದ ಬಗ್ಗೆ, ಅವರು ಮಾಸ್ಟರ್ ಡಿಗ್ರಿ ಮಾಡಿದ್ದೀರಲ್ವಾ? ನೀವು ಮಾಸ್ಟರ್ ಡಿಗ್ರಿ ಅಂತಲ್ಲ, ನನ್ಗೆ ಆಕ್ಚುಲಿ ನಾನು ಮಾಡಿರೋದು BCom ಮಾಡ್ಕೊಂಡಿದ್ದೆ ಫಸ್ಟ್. ಅದಾದ್ಮೇಲೆ ಡಿಪ್ಲೊಮಾ ಇನ್ ಸ್ಟೆನೋಗ್ರಫಿ ಅಂತ ಹೇಳ್ಬಿಟ್ಟು ಅದು ಸೆಕ್ರೆಟರಿಯಲ್ ಪ್ರಾಕ್ಟೀಸ್, ಅದು ಅದನ್ನ ಮಾಡ್ಕೊಂಡೆ. ಅದಾದ್ಮೇಲೆ ನಾನ್ ಮಾಡಿದ್ದು ಇದು ಸ್ಲಮ್ ಡ್ವೆಲ್ಲರ್ಸ್ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿ ಅದನ್ನ ನಾನು ಅದಕ್ಕೆ ಡಾಕ್ಟರೇಟ್ ತಗೊಂಡೆ. ಅದೇ ನನ್ಗೆ ಅದು ನೋಡಿದಾಗ ತುಂಬಾ ಖುಷಿ ಆಯ್ತು. ಅಂದ್ರೆ ತುಂಬಾ ಸೋಷಿಯಲಿ ಆಕ್ಟಿವ್ ಇರುವಂತಹ ಒಬ್ಬ ಲೇಡಿ, ರೆಸ್ಪಾನ್ಸಿಬಿಲಿಟಿ ಇದೆ, ಸಮಾಜದ ಬಗ್ಗೆ ಹಲವು ವಿಷಯಗಳ ಬಗ್ಗೆ ಜವಾಬ್ದಾರಿತವಾಗಿ ಕೆಲಸ ಮಾಡ್ಬೇಕನ್ನೋ ಆಸೆ ಇಟ್ಕೊಂಡು ಕೆಲಸ ಮಾಡಿದ್ದಾರೆ. ಹಾಗಾಗಿ ನನ್ಗೆ ನಿಮ್ಮ ಪ್ರೊಫೈಲ್ ನೋಡಿದಾಗ ತುಂಬಾ ಏನು ಇಂಟ್ರೆಸ್ಟಿಂಗ್ ಅಂತ ಅನಿಸಿತ್ತು. ಸೊ ಅದನ್ನೆಲ್ಲ ಹೆಂಗ್ ಮಾಡ್ಕೊಂಡ್ ಬಂದ್ರಿ? ಅದ ನಂತರ ನೀವು ಸಿನಿಮಾ ಜಗತ್ತಿಗೆ ಬಂದ್ರ? ನೀವು ಯಾವ ಏಜ್ ಅಲ್ಲಿ? ಇಲ್ಲ, ನಾನ್ ಮೊದಲು ಪ್ರಾರಂಭ ಮಾಡಿದ್ದೇನೆ ಸಿನಿಮಾ ಇಂದಾನೆ. ಆಕ್ಚುಲಿ ಸೀರಿಯಲ್ಲು ಅಲ್ಲ, ಹೇಳ್ಬೇಕಾದ್ರೆ ಸಿನಿಮಾ ಇಂದಾನೆ ಶುರುವಾಯ್ತು ನನ್ನ ಜರ್ನಿ. ಅದಾದ್ಮೇಲೆ ಹಾಗೆ ಸೀರಿಯಲ್ಗಳು, ಸಿನಿಮಾ ಒಟ್ಟೊಟ್ಟಿಗೆ ಮಾಡ್ಕೊಂಡು ಬಂದೆ. ನಾನು ಇಂಡಸ್ಟ್ರಿಗೆ ಕಾಲಿಡೋದಕ್ಕೆ ಕಾರಣ ಬಂದು ನನ್ನ ಮಗಳು. ಯಾಕೆ ಅಂತಂದ್ರೆ, ಅವಳು ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಹುಡುಗಿಯಿಂದನೂ ಒಳ್ಳೆ ಹಾಡ್ತಾ ಇದ್ಲು.
ಆಮೇಲೆ ಕ್ಲಾಸಿಕಲ್ ಡ್ಯಾನ್ಸ್ ಕಲಿಸಿದ್ದೆ, ಡ್ಯಾನ್ಸ್ ಪ್ರೋಗ್ರಾಮ್ಸ್ ಕೊಡೋಳು. ಹಾಗಾಗಿ ಅವಳ ಜೊತೆ ನಾನು ಓಡಾಡ್ತಾ ಇದ್ದೆ. ಅದು ಸ್ವಲ್ಪ ಒಂದು ಏಜಿಗೆ ಬಂದಮೇಲೆ ಅವಳು ಸಹ ಒಂದು ಸೀರಿಯಲ್ನಲ್ಲಿ ಮೇನ್ ರೋಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಆವಾಗ ನಾನು ಅವಳ ಜೊತೆ ಅಂದರೆ ನಾನು ಆಗ ವರ್ಕ್ ಮಾಡ್ತಾ ಇದ್ದೆ, ನಾನು ಅಸೋಸಿಯೇಟೆಡ್ ಮಾರ್ಕೆಟಿಂಗ್ ಏಜೆನ್ಸೀಸ್ ಅಂತ, ಅಲ್ಲಿ ನಾನು ಸೀನಿಯರ್ ಸ್ಟೆನೋಗ್ರಫರ್ ಆಗಿ ಸುಮಾರು ಒಂದು 21 ವರ್ಷ ಕೆಲಸ ಮಾಡಿದ್ದೀನಿ ನಾನು. ಆಗ ನಾನು ಮಧ್ಯದಲ್ಲಿ ಫ್ರೀ ಮಾಡಿಕೊಂಡು ನನ್ನ ಮಗಳ ಜೊತೆ ಅವಳ ಜೊತೆ ಕರ್ಕೊಂಡು ಹೋಗೋದು ಬರೋದು ಮಾಡ್ತಾ ಇದ್ದೆ. ಯಾಕೆ ಅಂತಂದರೆ ನಮ್ಮ ಹಸ್ಬೆಂಡ್ ಸಹ ಆರ್ಯ ವಿದ್ಯಾಶಾಲಾ ಅನ್ನೋ ಸ್ಕೂಲಲ್ಲಿ, ಹೈಸ್ಕೂಲಲ್ಲಿ ಅವರು ಟೀಚರ್ ಆಗಿದ್ದರು. ಡಿಪ್ಲೊಮಾ ಇನ್ ಡ್ರಾಮೆಟಿಕ್ಸು ಅವರು ಸಹ ಗ್ರಾಜ್ಯುಯೇಟ್ ಮಾಡಿಕೊಂಡು ಡಿಪ್ಲೊಮೊ ಮಾಡಿಕೊಂಡು ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಅದನ್ನು ಟ್ರೈನಿಂಗ್ ತೊಗೊಂಡು ಎಲ್ಲದರಲ್ಲೂ ಅವರು ಸಹ ತುಂಬ ಅಂದರೆ ತುಂಬ ಇಂಟ್ರೆಸ್ಟ್ ಆಗಿ ಕೆಲಸ ಮಾಡ್ತಾಯಿದ್ರು. ಮಗಳನ್ನು ಕೂಡ ಕಲಾವಿದೆಯಾಗಿ ಮಾಡಬೇಕು ಅಂತ ಬಹಳ ಆಸೆ ಇಟ್ಕೊಂಡಿದ್ದವರು ಅವರು. ಹಾಗಾಗಿ ಅವಳ ಜೊತೆ ನಾನು ಹಿಂದೆ ಮುಂದೆ ಸುತ್ತಕೊಂಡಿದ್ದಾಗ ಕೆಲವು ಡೈರೆಕ್ಟ್ರುಗಳು ಬರ್ತಾ ಇದ್ದೀರಲ್ಲ ಮೇಡಮ್, ನೀವು ಮಾಡ್ಬೋದಲ್ವಾ, ಮಾಡಿ ಒಂದು ಸಣ್ಣ ಪಾತ್ರ ಮಾಡಿ ಅಂತ ಹೇಳಿ ನನ್ನನ್ನು ಹಾಗೆ ನಾನು ಇಂಡಸ್ಟ್ರಿಗೆ ಸೇರಿಕೊಂಡೆ. ಸ್ವಲ್ಪ ವರ್ಷಗಳಾದಮೇಲೆ ಅವಳಿಗೆ ಜೊತೆ ಇಲ್ಲದೆ ಇದ್ರೆ ಅವಳು ಹೋಗ್ತಾ ಇರಲಿಲ್ಲ. ಸೊ ನಾನು ಸಿಕ್ಕಾಪಟ್ಟೆ ಬ್ಯುಸಿ ಆಗ್ಬಿಟ್ಟೆ. ಪಾತ್ರಗಳು ಜಾಸ್ತಿ, ಸಿನಿಮಾಲೂ ಜಾಸ್ತಿ ಬರ್ತಾ ಇತ್ತು, ಸೀರಿಯಲ್ಲೂ ಮಾಡ್ತಾ ಇದ್ದೆ ನಾನು. ಆಗ ಅವಳನ್ನ ಕರ್ಕೊಂಡು ಹೋಗೋಕೆ ಯಾರಪ್ಪಂಗೆ ಸ್ಕೂಲ್ ಇರ್ತಾ ಇತ್ತು. ನಾನು ಏನು ಡ್ರಾಮಾ ಕಲಿಸ್ತಾ ಟೀಚರ್ ಅಲ್ಲ, ಅವರು ಇದು ಸಬ್ಜೆಕ್ಟ್ ಟೀಚರು ಆಗಿದ್ರು, ಡ್ರಾಮಾನು ಮಾಡಿಸ್ತಾ ಇದ್ರು ಮಕ್ಕಳ ಕೈನಲ್ಲಿ. ಸ್ಕೌಟ್ಗೂ ಕರ್ಕೊಂಡು ಹೋಗ್ತಾ ಇದ್ರು. ಅವರು ಆಲ್ರೌಂಡರು. ಜೊತೆಗೆ ಅವರೇ ಸುಮಾರು ಒಂದು 3,000 ನಾಟಕಗಳನ್ನ ಆಡಿದ್ದಾರೆ. ಯಮುನಾ ಮೂರ್ತಿ, ಪರ್ವತವಾಣಿ, ರಾಮಚಂದ್ರ ಮೂರ್ತಿ ಅಂತ ಹೇಳಿ ಅವರೆಲ್ಲ ಇದ್ರು, ಪಾರ್ವತಿ ಸುತಾ ಅಂತ ಅವ್ರಿಗಳೆಲ್ಲರೂ ಸುಮಾರು ಇದ್ದಾರಲ್ಲ, ಅವ್ರಿಗಳೆಲ್ಲರ ಜೊತೆನೂ ಇವರು ನಾಟಕ ಮಾಡೋರು. ಅವ್ರದ್ದೇ ಒಂದು ನಮ್ಮ ಕಂಪ್ನಿ ಅಂತ ಒಂದು ಕಂಪ್ನಿ ಮಾಡಿಕೊಂಡು ನಾಟಕಗಳು ಮಾಡ್ತಾಯಿದ್ರು. ಬೀದಿ ನಾಟಕಗಳು ಮಾಡೋರು. ಎಸ್ ಮೂರ್ತಿ, ಎಸ್ ರಾಮಕೃಷ್ಣ ಅಂತ ಇದ್ರು. ಅವ್ರಗಳ ಜೊತೆ ಎಲ್ಲ ಇವರು ಬೀದಿ ನಾಟಕಗಳನ್ನ ಮಾಡ್ತಾಯಿದ್ರು. ಸೊ ಟೋಟಲಾಗಿ ಹೇಳಬೇಕು ಅಂತಂದರೆ ನಮ್ಮ ಮನೆನೇ ಒಂದು ಕಲಾ ಮಂದಿರ ಅಂತ ಹೇಳಬಹುದು. ನನ್ನ ಮಗನೂ ಆ್ಯಕ್ಟ್ ಮಾಡ್ತಿದ್ದ. ಸೀರಿಯಲ್ಲು ಮಾಡಿದ್ದಾನೆ, ಸಿನಿಮಾನು ಮಾಡಿದ್ದಾನೆ. ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರ ಜೊತೆ ಅಭಿ ಮಾಡಿದ್ದಾನೆ, ವೀರ ಕನ್ನಡಿಗ ಮಾಡಿದ್ದಾನೆ. ಮತ್ತು ನಮ್ಮ ಎಸ್ ನಾರಾಯಣ್ ಅವ್ರ ಡೈರೆಕ್ಷನ್ನಲ್ಲಿ ಪಕ್ಕಾ ಚುಕ್ಕ ಮಾಡಿದ್ದಾನೆ. ದಿನೇಶ್ ಬಾಬು ಅವ್ರ ಜೊತೆ ಮ್ಯಾಜಿಕ್ ಅಜ್ಜಿ, ಹೀಗೆ ಸುಮಾರು ಸಿನಿಮಾಗಳು ಮಾಡಿದ್ದಾನೆ. ಆಮೇಲೆ ನಮ್ಮ TN ಸೀತಾರಾಮ್ ಅವ್ರದ್ದು ಮನ್ವಂತರ ಆ ಸೀರಿಯಲ್ನಲ್ಲೆಲ್ಲ ಅವನು ಆ್ಯಕ್ಟ್ ಮಾಡಿದ್ದಾನೆ. ಜಯಶ್ರೀರಾಜ್ ಅಂತ ಈಗ ಆ್ಯಕ್ಟ್ ಮಾಡ್ತಿದ್ದಾರಲ್ಲ, ಅವ್ರ ಪೇರಾಗಿ ಅವನು ಆ್ಯಕ್ಟ್ ಮಾಡ್ತಾ ಇದ್ದ ಅವಾಗ. ಅದಾದ ಸ್ವಲ್ಪ ವರ್ಷಗಳ ನಂತರ ಅವನಿಗೆ ಇಂಟ್ರೆಸ್ಟ್ ಇತ್ತು, ನಾನೇ ಬೇಡ ಅಂತ ಹೇಳಿದೆ. ಯಾಕೆ? ಗಂಡು ಹುಡುಗ ಇಂಡಸ್ಟ್ರಿನಲ್ಲಿ ಎಷ್ಟೋ ಜನ ನಾನು ನೋಡಿದ್ದೀನಿ. ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸಿಂದ ನಾನು ಅವನಿಗೆ ಬೇಡ ಅಂತ ಹೇಳಿದೆ. ಯಾಕೆ ಅಂತಂದರೆ ಗಂಡು ಮಕ್ಳು ಬರೀ ಇದನ್ನೇ ನಂಬ್ಕೊಂಡಿದ್ರೆ ಫ್ಯೂಚರ್ ತುಂಬ ಕಷ್ಟ ಆಗುತ್ತಪ್ಪ. ಕೆಲಸ ಅಂತ ಇರಬೇಕು, ಮೊದಲು ಕೆಲಸಕ್ಕೆ ಸೇರ್ಕೊ ನೀನು, ಆಮೇಲೆ ನೋಡೋಣ, ಫ್ರೀ ಇದ್ದಾಗ ನೀವು ಇದು ಮಾಡು ಅಂತ ಹೇಳಿ ಅವನ್ನ ಬಲವಂತವಾಗಿ ಅವನ್ನ ಅವಾಯ್ಡ್ ಮಾಡಿದೆ. ನಾನು ದುಡಿಮೆ ಶುರು ಮಾಡಿಕೊಂಡು ಮತ್ತೆ ಆಕ್ಟ್ ಮಾಡಲಿ ಅಂತ ಹೇಳಿ ನಾನು ಅಂತ ಹೇಳಿದೆ. ಯಾವಾಗ ದುಡಿಮೆ ಕಡೆ ಗಮನ ಹೋಯ್ತೋ ಈ ಕಡೆ ಸ್ಟಾಪ್ ಆಗ್ತಾ ಬಂತ. ಅವನಿಗೆ ಈಗಲೂ ತುಂಬಾ ಇಷ್ಟ, ಬೈತಿರ್ತಾನೆ, ಅಮ್ಮ ನೀನ್ ಮಾತ್ರ ಮಾಡ್ತಾ ಇದೀಯಾ, ನನ್ನ ಇರ್ತಾನೆ. ಹಾಗಾಗಿ ಅವನು ಇದಿಲ್ಲ. ಸೊ ನಮ್ಮ ಯಜಮಾನ್ರು ಹೇಳಿದ್ನಲ್ಲ, ಅವರು ದೂರದರ್ಶನ ಇದ್ದಾಗ ದೂರದರ್ಶನಲ್ಲಿ ಸಿಕ್ಕಾಪಟ್ಟೆ ನಾಟಕಗಳು ಮಾಡೋರು, ತುಂಬಾ ಮಾಡೋರು ದೂರದರ್ಶನ್ಗೆ ಅಂತ ಹೇಳಿ. ಆಲ್ ಇಂಡಿಯಾ ರೇಡಿಯೋದಲ್ಲಿ ಅವರು B1 A1 ಅಂತ ಇರ್ತಾರಲ್ಲ, ಆ ಥರ ಅಲ್ಲೂ ಕೂಡ ಒಂದು ಗ್ರೇಡ್ ತಗೊಂಡು ಅಲ್ಲೂ ಕೂಡ ನಾಟಕ ಆಡ್ತಾ ಇದ್ರು. ಸುಮಾರು ಅವಾಗ ರೇಡಿಯೋ ನಾಟಕಗಳಿಗೆ ತುಂಬಾ ಪ್ರಾಮಿನೆನ್ಸ್ ಇತ್ತು, ಅದರಿಂದ ಅದನ್ನ ಮಾಡ್ತಾ ಇದ್ರು. ನನ್ನನ್ನು 1-2-3 ನಾಟಕಗಳಲ್ಲಿ ಅವ್ರ ಜೊತೆ ಕರ್ಕೊಂಡು ಹೋಗ್ತಾ ಇದ್ರು. ಆಗ ನಾನು ಆಫೀಸ್ಗೆ ಹೋಗ್ತಾ ಇದ್ದೆ. ಸಣ್ಣ ಪುಟ್ಟ ಪಾತ್ರಗಳಿದ್ರೆ ಮಾಡು ಪರವಾಗಿಲ್ಲ ಅಂತ ಹೇಳಿ ಮಾಡಿಸ್ಕೊಳ್ತಾ ಇದ್ರು. ಹಾಗಾಗಿ ಹೋಗ್ಬಂದು ನಾಟಕನೂ ಮಾಡ್ತಾ ಇದ್ದೆ ನಾನು. ನಿಮ್ಗೆ ಒಂದ್ ಪ್ರಶ್ನೆ ಕೇಳ್ಬೇಕು, ನಿಮ್ಗೆ ಚಿಕ್ಕದ್ರಿಂದನೇ ಆಕ್ಟಿಂಗ್ ಮಾಡ್ಬೇಕು ಅಂತ ಆಸೆ ಇತ್ತ, ಅಥವಾ ನೀವು ನೋಡಿ ನಾನು ಆಕ್ಟ್ ಮಾಡುವಂತ ಫ್ಯಾಮಿಲಿಗೆ ಹೋಗ್ಬೇಕು ಅಂತ ನೋಡಿ? ಯಾವ ಉದ್ದೇಶನೂ ಇರ್ಲಿಲ್ಲ. ನಾನು ಪಾಡಿಗೆ ನಾನು ಕೆಲ್ಸಕ್ಕೆ ಹೋಗ್ಕೊಂಡು ಇದು ಮಾಡ್ತಾ ಇದ್ದೆ. ಬಟ್ ನಾನು ಹೈಸ್ಕೂಲ್ ಓದಿದ್ದು ಗುಡಿಬಂಡೆ ಅಂತ ಹೇಳ್ಬಿಟ್ಟು, ಅಲ್ಲಿ ತುಂಬಾ ಕಲೆಗೆ ಪ್ರೋತ್ಸಾಹ ಕೊಡ್ತಾರೆ ಆ ಸ್ಕೂಲಲ್ಲಿ. ಅದು ಗೌರ್ಮೆಂಟ್ ಸ್ಕೂಲೇ, ಬಟ್ ಅಲ್ಲಿರ್ತಕ್ಕಂಥ ಜನ ಮತ್ತೆ ಆ ಶಾಲೆ ಎರಡೂ ಅಷ್ಟೇ. ಕಲಾವಿದರು ಕಲೆಗೆ ತುಂಬಾ ಅಂದ್ರೆ ತುಂಬಾ ಈ ಕ್ಷಣಕ್ಕೂ ಅಲ್ಲಿ ತುಂಬಾ ಪ್ರೋತ್ಸಾಹ ಕೊಡ್ತಾರೆ, ಗುಡಿಬಂಡೆ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ನಾನು ನಮ್ಮ ಸೋದರತ್ತೆ ಅವ್ರ ಜೊತೆಯಲ್ಲಿ ಅವ್ರ ಮನೇಲೇ ಇದ್ದೆ ನಾನು. ಯಾಕೆ ಅಂತಂದ್ರೆ ಕಾರಣ, ನಮ್ಮ ಹಳ್ಳಿನಲ್ಲಿ ಹೈಸ್ಕೂಲ್ ಇರಲಿಲ್ಲ. ಓಕೆ. ನಮ್ಮ ತಂದೆ
7th ಆಗಿದ ತಕ್ಷಣ ಮನೇಲಿ ಇರಬೇಕು ಅಂತ ಎಲ್ಲರಿಗೂ ನಮ್ಮ ಅಕ್ಕಂದ್ರಿಬ್ಬರನ್ನು ಹಾಗೆ ಮಾಡೋದು. ನಾನು ಇಲ್ಲ, ನಾನು ಓದಲೇಬೇಕು ಅಂತ ಹೇಳಿ ಹಠ ಮಾಡಿದೆ. ಒಂದು 3 ತಿಂಗಳು ಕೋಲಾರಕ್ಕೆ ಹೋದೆ. ಬಟ್ ಇದಿಲ್ಲ, ಬಸ್ ಕನ್ವೀನಿಯನ್ಸ್ ಇರಲಿಲ್ಲ. ಒಂದು 3 ಕಿಲೋಮೀಟರ್ಸ್ ನಡ್ಕೊಂಡು ಹೋಗಬೇಕು, ಅಲ್ಲಿಂದ ಬೇರೆ ಬಸ್ ಹತ್ಕೊಂಡು ಹೋಗಬೇಕು. ಒಂದು 3 ತಿಂಗಳು ನಡೆದೆ. ಯಾವುದೋ ಒಂದು ಮನೆಯಲ್ಲಿ ಒಂದು ಸಮಾರಂಭಕ್ಕೆ ನಮ್ಮ ಸೋದರತ್ತೆ ಬಂದರು. ಅಯ್ಯೋ, ಏನು ಹೆಣ್ಮಗುನ್ನ ನೀನು ನಡ್ಕೊಂಡು ಅಷ್ಟು ದೂರ ಹಳ್ಳಿಯಿಂದ ಕಳಿಸಿ ಸ್ಕೂಲಿಗೆ ಕಳಿಸ್ತಾ ಇದೆಯಾ, ನಮ್ಮನೆಗೆ ಕಳಿಸ್ಬಿಡು, ನಾನು ಓದಿಸ್ಕೊಳ್ತೀನಿ ಅಂದರು. ನಂಗೆ ಅಷ್ಟು ಹೇಳಿದ್ದೆ ಸಾಕು, ಸದ್ಯ ನಮ್ಮಪ್ಪ ಎಲ್ಲಿ ಬಿಡಿಸ್ಬಿಡ್ತಾರ ಅಂತ ಹೇಳಿ ನಾನು ಬರ್ತೀನಿ ಅಂದ್ಬಿಟ್ಟು ಅವ್ರ ಮನೆಗೆ ಹೋದೆ. ಅವ್ರು ತುಂಬ ಚೆನ್ನಾಗಿ ನೋಡಿಕೊಂಡ್ರು, ಚೆನ್ನಾಗಿ ಓದಿಸಿದ್ರು. ಅವರೇ ಅಲ್ಲಿಂದ ಅದು ಮುಗಿದ ಮೇಲೇನೆ ನನ್ನನ್ನು ಗೌರಿಬಿದನೂರಿಗೆ ಡಿಪ್ಲೊಮಾ ಮಾಡೋದಕ್ಕೆ ಕೂಡ ಅವರೇ ಕಳಿಸ್ಕೊಟ್ಟಿದ್ದು. ಪಾಪ ಅವರೇ ಕಳಿಸ್ಕೊಟ್ರು. ಆ ಡಿಪ್ಲೊಮಾ ಮುಗಿದ್ಮೇಲೆ ನಾನು ಇನ್ನೊಬ್ಬ ಸೋದರತ್ತೆ ಬೆಂಗಳೂರಲ್ಲಿದ್ದರು, ಅವ್ರ ಮನೆಗೆ ಬಂದು ಅಲ್ಲಿ ಇದ್ಕೊಂಡು ನಾನು ಕೆಲಸ ಹುಡುಕೊಂಡು ಕೆಲ್ಸಕ್ಕೆ ಸೇರಿಕೊಂಡೆ. ಅದೆಲ್ಲ ಆದಮೇಲೆ ನನಗೆ ಮದುವೆ ಅಂತಾರಲ್ಲ, ಅಲ್ಲಿದ್ದಾಗಲೇ ಅವ್ರ ಮನೇಲಿದ್ದಾಗಲೇ ಮದುವೆ ಆಯಿತು. ಇಲ್ಲೇ ಇದೇ ನಮ್ಮ ಬಸವನಗುಡಿಲೇ ಗಾಂಧಿ ಬಜಾರ್ನಲ್ಲೇ ಅಲ್ಲಿ 39 ಬಸ್ ಸ್ಟಾಪ್ ಅಂತ ಇತ್ತು, ಮುಂಚೆ 11 ಬಸ್ ಸ್ಟಾಪ್ ಅಂತ ಇದ್ರು ಅವ್ರ ಮನೆ ಅಲ್ಲಿ. ಅದಾದ್ಮೇಲೆ 10 ಹೌಸಸ್ ಅಷ್ಟೇ ನಮ್ಮ ಅತ್ತೆ ಮನೆ. ಅವಾಗ ಈಗಿನ ಕಾಲದಲ್ಲಿ ಎಲ್ರು ಕೇಳ್ತಾರೆ, ಏನ್ ಲವ್ ಮ್ಯಾರೇಜ್ ಒಂದೇ ಏರಿಯಾದಲ್ಲಿ ಇದ್ದವರು ಅಂತ. ಆ ಕಾಲದಲ್ಲಿ ಲವ್ ಏನು ಇಲ್ಲ ಮೇಡಮ್, ಏನು ಇಲ್ಲ. ಆ ಥರ ಆಯಿತು. ಹಾಗಾಗಿ ಅವರು ನಾಟಕ ಗಿಟ್ಕ ಎಲ್ಲ ಮಾಡೋರಲ್ಲ, ನನಗೂ ಸಪೋರ್ಟ್, ತುಂಬ ಸಪೋರ್ಟ್ ಮಾಡೋರು. ನಮ್ಮ ಅತ್ತೆ ಮಾವ ಫಸ್ಟ್ ಹೇಳ್ಬೇಕಾದ್ರೆ, ಮಾಡಮ್ಮ ಅದಕ್ಕೇನಂತೆ, ಹೋಗಮ್ಮ ಮಾಡಮ್ಮ, ಪರವಾಗಿಲ್ಲ ಮಾಡು ಅಂತ ಹೇಳೋರು. ಯಾವ ಏಜಲ್ಲಿ ನೀವು ಎಂಟ್ರಿ ಆಗಿದ್ದು ಎಕ್ಸಾಕ್ಟ್ಲಿ? 40-41 ಇರಬಹುದು ಅಷ್ಟೇ. ಹಂಗ ನಾನು ಮಾಡಿ ಕರೆಕ್ಟಾಗಿ 40-41 ಇಯರ್ಸಲ್ಲಿ ನನ್ನ ವಯಸ್ಸಲ್ಲಿ ನಾನು ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟೆ. ನಾನು ಯಾವುದು ನಿಮ್ದು ಫಸ್ಟ್ ಸೀರಿಯಲ್ ಅಥವಾ ಫಸ್ಟ್ ಸೀರಿಯಲ್? ನಾನು ಅದನ್ನು ಬರಲೇ ಇಲ್ಲ. ಶ್ರೀ ಪುರಂದರ ಅಂತ ಹೇಳ್ಬಿಟ್ಟು ಮಾಡಿದ್ರು. ಅದು ತೆಲುಗು ಪ್ರೊಡ್ಯೂಸರು ಇದ್ದಿದ್ದು, ಡೈರೆಕ್ಟ್ರು ಎಲ್ಲಾನು. ಹೈದ್ರಾಬಾದಲ್ಲಿ ಶೂಟಿಂಗ್ ಇದ್ದಿದ್ದು. ಅವಾಗ ETV ಇತ್ತು, ಇಲ್ಲಿ ಆಗ್ತಾನೆ ಇರಲಿಲ್ಲ. ETVದೆಲ್ಲ ಶೂಟಿಂಗು ಹೈದ್ರಾಬಾದ್ಗೆ ಹೋಗಬೇಕಾಗಿತ್ತು. ಸೊ ಅಲ್ಲಿ ನಾನು ಮಾಡಿದ್ದು, ಅದು ಬರಲಿಲ್ಲ. ಅದಾದಮೇಲೆ ಮಾಮೂಲಿ ಬೇರೆ 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 ಸೀರಿಯಲ್ಗಳು ಬಂತು. ಸುಮಾರು ಸೀರಿಯಲು ನನಗೆ ಸಡನ್ನಾಗಿ ನೆನಪು ಬರ್ತಾ ಇಲ್ಲ ಅಂತಾರಲ್ಲ. ಬದುಕು ಅದೆಲ್ಲ ಬದುಕು ಅದಕ್ಕೂ ಮುಂಚೆನೂ ಸಣ್ಣ ಪುಟ್ಟ ಸೀರಿಯಲ್ ಅಂತಾರಲ್ಲ, ಎಲ್ಲಾದ್ರಲ್ಲೂ ಮಾಡಿದ್ದೀನಿ. ಹೆಚ್ಚು 14 ಇಯರ್ಸ್ ಕಂಟಿನ್ಯೂಸ್ ಆಗಿ ನನ್ನ ಪಾತ್ರ ಅದರಲ್ಲಿ ಕತೆ ಚೇಂಜ್ ಆಗ್ತಾ ಇತ್ತು. ಆದ್ರೆ ಯಾವುದೇ ಕತೆ ಚೇಂಜ್ ಆದ್ರೂ ನನಗೊಂದು ಪಾತ್ರ ಬರ್ತಾ ಇತ್ತು ಅಂತಾರಲ್ಲ, ಆ ತರ ಆಗ್ಬಿಟ್ಟಿತ್ತು ಅದರಲ್ಲಿ. ಸೊ ಹಂಗಾಗಿ ನಾನು 14 ವರ್ಷನೂ ಬದುಕುನಲ್ಲಿ ಮಾಡಿದೆ. ಈಗಿನ ತರ ಒಂದು ಚಾನಲ್ನಲ್ಲಿ 2 ಮಾಡೋ ಹಾಗಿಲ್ಲ ಅಂತಿರ್ಲಿಲ್ಲ. ನಾವು 3 ಮಾಡ್ತಾ ಇದ್ವಿ. ETVನಲ್ಲೇ 3 ಸೀರಿಯಲ್ ಮಾಡ್ತಾ ಇದ್ವಿ. ಫಸ್ಟ್ 2 ಗಂಟೆಗೆ ಬದುಕು ಬಂದ್ರೆ 2:30ಗೆ ಗಾಳಿಪಟ ಬರೋದು. ಹಾಗೆ 1, 2 ಅಂತಾರಲ್ಲ ಮಾಡ್ತಾ ಇದ್ವಿ. ಚಂದನ ಬರ್ತಾ ಇತ್ತು, ಚಂದನದಲ್ಲಿ ಮಾಡ್ತಾ ಇದ್ವಿ. ಉದಯ, ಈಗ ಸ್ವಲ್ಪ ಕಲರ್ಸು, ಅದೇ ETVನೇ ಕಲರ್ಸ್ ಆಗಿರೋದ್ರಿಂದ ಬರ್ತಾ ಇತ್ತು. ಜಿ ಇರ್ಲೇ ಇಲ್ಲ, ಆಮೇಲೆ ಜಿ ಸ್ಟಾರ್ಟ್ ಆಗಿದ್ದು. ಝೀನಲ್ಲೂ ಮಾಡ್ತಿದ್ದೀನಿ. ಎಲ್ಲಾ ಚಾನೆಲ್ಸ್ ಅಲ್ಲೂ ನಾನು ಪಾತ್ರಗಳನ್ನ ಮಾಡಿದ್ದೀನಿ. ನಾನು ನೀವು ಇಷ್ಟು ಚೆನ್ನಾಗಿದ್ದೀರಲ್ಲ, ಒಂಚೂರು ಬೇಗ ಬಂದ್ಬಿಟ್ಟಿದ್ರೆ ಹೀರೋಯಿನ್ ಆಗಿರ್ತಿದ್ರಿ ಏನೋ. ಗೊತ್ತಿಲ್ಲ, ಅವಾಗ ನಮ್ಗೆ ಏನು ಇದ್ರ ಬಗ್ಗೆ ಇದೇ ಇಲ್ಲ. ಬಟ್ ನಾನು ಹೈಸ್ಕೂಲಲ್ಲಿ ಇದ್ದಾಗ ಮಾತ್ರ ಪ್ರತಿ ಸ್ಕೂಲ್ನಲ್ಲಿ ಸ್ಕೂಲ್ ಡೇ ಆಗಲಿ, ಏನೇ ಫಂಕ್ಷನ್ ಆಗಲಿ, ಅಥವಾ ಯಾರಾದರೂ ಮುಖ್ಯ ಅತಿಥಿಗಳನ್ನ ಕರೆಸಿದಾಗ ಮಾಡಿದಾಗ ನಂದೇ ಒಂದು ಡ್ಯಾನ್ಸ್ ಮೇನ್ ರೋಲ್. ಡ್ಯಾನ್ಸ್ ಮಾಡಿಸೋರು. ನಾನು ಇನ್ನೊಂದಿಬ್ರು ಹುಡುಗಿರಿದ್ರು, ಅವ್ರ ಜೊತೆಯಲ್ಲಿ ಇವತ್ತು ನೀವು ಅವ್ರು ಬರ್ತಾರೆ, ನೀವೆಲ್ಲ ಚೆನ್ನಾಗಿ ಡ್ಯಾನ್ಸ್ ಮಾಡಬೇಕು ಅಂತಂದ್ರೆ ಸರಿ ಪ್ರಾಕ್ಟೀಸ್. ಆ ವಿಷಯದಲ್ಲಿ ನಾನು ಒಂಥರ ಬಜಾರಿ ಅಂತ ಹೇಳ್ಕೊಬೋದು. ಎಲ್ಲದಕ್ಕೂ ಮುನ್ನುಗ್ಕೊಂಡು ಹೋಗ್ತಾ ಇದ್ದೆ ನಾನು ತುಂಬಾನೇ ಒಂಥರ. ಅದಾದ್ಮೇಲೆ ಡಿಪ್ಲೊಮಾ ಮಾಡೋವಾಗ ಗೌರಿಬಿದನೂರಲ್ಲೂ ಅಷ್ಟೇನೆ, ಅಲ್ಲೆಲ್ಲರೂ ಫ್ರೀ ಟೈಮ್ ಸಿಕ್ಕರೆ ಸಾಕು, ವಾರ್ಡನ್ನು ನಿಂಬಾಯಿಲಿ ಒಂದು ಸಣ್ಣ ಡ್ಯಾನ್ಸ್ ಮಾಡೋದು, ಇನ್ಯಾರ ಕೈಲೋ ಹಾಡ್ಸೋದು, ನಾನು ಡ್ಯಾನ್ಸ್ ಮಾಡೋದು. ಅಯ್ಯೋ ತುಂಬಾ ಮಾಡ್ತಾ ಇದ್ದೆ ಅಂತಾರಲ್ಲ, ಹಾಗಾಗ್ತಾ ಇತ್ತು. ಕಲ್ತಿಲ್ಲ. ಸಿನಿಮಾ ಡ್ಯಾನ್ಸ್ಗಳು ಸಿನಿಮಾದಲ್ಲಿ ಮಾಡೋದು, ಸುಮ್ಮನೆ ಅದನ್ನ ಮಾಡೋದು. ನಾವು ಸಿನಿಮಾ ಹುಚ್ಚು ಜಾಸ್ತಿ ಇತ್ತವಾಗ ಚಿಕ್ಕ ವಯಸ್ಸಲ್ಲಿ. ನಮ್ಮ ಮನೆ ಎದುರುಗಡೆನೆ ಟೆಂಟ್ ಇತ್ತು, 15 ಪೈಸಾ ಟಿಕೆಟ್. ಹಾಗಾಗಿ ಯಾವುದೇ ಸಿನಿಮಾ ಬರ್ಲಿ ಓಡಕ್ ಕುತ್ಕೊಳ್ಳೋದು, ಅಷ್ಟು ಆಸಕ್ತಿ. ನಮ್ಮ ಸೋದರ ಮಾವ ಶ್ಯಾಮರಾವ್ ಅಂತ ಹೇಳಿ, ಅವರು ಗುಡಿಬಂಡೆಗೆ ಸ್ವಲ್ಪ ಫೇಮಸ್ ವ್ಯಕ್ತಿ ಆಗಿದ್ರು. ಸೊ ಅವ್ರ ಮನೆ ಬಂದ್ರೆ, ಶ್ಯಾಮಣ್ಣವ್ರ ಮಕ್ಕಳು ಬಂದ್ರೆ ಬಿಡ್ರೋ ಅನ್ನೋರು. ನಾವು ಹೋಗೋದು, ಯಾವ್ದು ಬೇಕೋ ಅಷ್ಟು ನೋಡೋದು, ತಿರ್ಗಾ ಓಡ್ಬರೋದು. ಆ ತರ. ಹಾಗೆ ತುಂಬಾ ಸಿನಿಮಾ ಆಕಾಂಕ್ಷಿಗಳು ನಾವು. ಈಗಲೂ ತುಂಬಾನೇ ಇಷ್ಟ.
ಸಿನಿಮಾ ಮಾಡೋದಂತಲ್ಲ, ಆಕ್ಟ್ ಮಾಡೋದಂತಲ್ಲ, ನೋಡಕ್ಕೂ ಸಹ ತುಂಬಾನೇ ಇಷ್ಟ. ಅದು ನಾನು ಹೇಳಲೇಬೇಕು. ಒಂದು ಸಿನಿಮಾ ರಿಲೀಸ್ ಆಗುತ್ತೆ ಮೇಡಮ್, ನಮ್ದೊಂದು ಸಿನಿಮಾ ರಿಲೀಸ್ ಆಗ್ತಿದೆ ಅಂತ ಯಾರೇ ಇವರನ್ನ ಒಂದು ಇಂಡಸ್ಟ್ರಿಯಲ್ಲಿ ಪರಿಚಯ, ನಿಮ್ ಜೊತೆ ಕೆಲಸ ಮಾಡಿದವ್ರು ಇರ್ಬೋದು ಅಥವಾ ಪರಿಚಯ ಇರೋರು ಕರೆದ್ರು, ಅವ್ರು ಮಾತ್ರ ಅಲ್ಲ, ಅವ್ರ ಎಂಟೈರ್ ಒಂದು ಲೇಡಿ ಗ್ಯಾಂಗ್ ಅನ್ನ ಕರ್ಕೊಂಡು ಹೋಗಿ ಸಿನಿಮಾ ತೋರಿಸ್ತಾರೆ. ಸಿನಿಮಾದ ಬಗ್ಗೆ 4 ಒಳ್ಳೆ ಮಾತುಗಳನ್ನ ಆಡೋದ್ರ ಜೊತೆಗೆ 4 ಜನರಿಗೆ ಪ್ರಚಾರ ಮಾಡ್ತಾರೆ. ಆಕ್ಚುಲಿ ಇವರು ಒಂದು ಗಾಸಿಪ್, ಆದ್ರೆ ಒಳ್ಳೆ ಗಾಸಿಪ್, ಪಾಸಿಟಿವ್ ಗಾಸಿಪ್. ತುಂಬಾ ಖುಷಿ ಆಗುತ್ತೆ ನನಗೆ ಇವ್ರ ಬಗ್ಗೆ ಅದನ್ನ ಹೇಳೋದಕ್ಕೆ. ಬಿಕಾಸ್ ನಮ್ಮ ಸಿನಿಮಾಗೆ ನಮ್ಗೆ ಅವ್ರು ಮಾಡಿದಂತ ಸಪೋರ್ಟ್ ನೋಡಿದಾಗ ಇವರು ಆಮೇಲೆ ಒಂದಷ್ಟು ಜನರು ನಮ್ಗೆ ಹೇಳಿದ್ರು, ಅವ್ರು ಹಾಗೇನೆ ನೀವೊಂದು ವಿಚಾರನ ಅವ್ರಿಗೆ ತಲುಪಿಸಿದ್ರೆ ಅದನ್ನ ತುಂಬಾ ಪಾಸಿಟಿವ್ ಆಗಿ ಇಲ್ಲಿಗೆ ಹೇಗೆ ತಲುಪಿಸ್ಬೇಕು ಹಾಗೆ ತಲುಪಿಸ್ತಾರೆ ಅಂತ ಹೇಳ್ಕೊಂಡು. ಸೊ ಅವರ ಲೇಡಿ ಗ್ಯಾಂಗ್ ಬಗ್ಗೆ ಮಾತಾಡೋಣ. ನಿಮ್ಮದೊಂದು ದೊಡ್ಡ ಲೇಡಿ ಗ್ಯಾಂಗ್ ಇದೆ. ಸೊ ನೀವ್ ಏನೆಲ್ಲ ಮಾಡ್ತೀರಾ? ನಿಮ್ಗೆ ಏನಕ್ಕೋಸ್ಕರ ಗ್ಯಾಂಗ್ ಕಟ್ಕೊಂಡಿದ್ದೀರಾ ನೀವು? ಹಾಗೇನಿಲ್ಲ, ಅದೇನು ಅಂತ ಗೊತ್ತಾಗ್ಲಿಲ್ಲ. ಒಟ್ನಲ್ಲಿ ನಾವೆಲ್ಲ ಸೀನಿಯರ್ ಆರ್ಟಿಸ್ಟ್ಗಳು ಎಲ್ಲ ಕಡೆ ಹೋಗೋದು ಬರೋದು, ಯಾವ್ದಾದ್ರು ಪ್ರೋಗ್ರಾಮ್ ಕರೆದ್ರೆ ಆಗ್ಲಿ, ಏನೋ ಒಂದು ಫಂಕ್ಷನ್ ಕರೆದ್ರೆ, ಅಂದ್ರೆ ಸಿನಿಮಾಗೆ ಸಂಬಂಧಿಸಿದ ವಿಷಯಗಳಲ್ಲೇ ಹೋಗ್ತಾ ಇದ್ವಲ್ಲ, ಆ ತರ ಹೋದಾಗ ಹಾಗಾಗಿ ಎಲ್ಲ ಕ್ಲೋಸ್ ಆಗ್ತಾ ಬಂದ್ವಿ. ನಾವ್ ಯಾಕೆ ಒಂದು ಗ್ರೂಪ್ ಮಾಡ್ಕೊಂಡು ಪರ್ಮನೆಂಟ್ ಆಗಿ ಏನೇ ಕೆಲಸ ಮಾಡಿದ್ರು, ಎಲ್ಲೇ ಹೋದ್ರು ಮಾಡೋಣ ಅಂತ ಹೇಳಿ ಕೇಳಿದ್ರು. ಹಾಗೇನ್ ಮಾಡಿದ್ವಿ, ನಮ್ಮ ಒಂದೇ ಮನಸ್ಥಿತಿ ಉಳ್ಳವ್ರನ್ನೆಲ್ಲರನ್ನು ಸೇರಿಸಿ ಒಂದು ಗ್ರೂಪ್ ಮಾಡ್ಕೊಂಡ್ವಿ. ಅದರಲ್ಲಿ ಸುಧಾ ನರಸಿಂಹರಾಜು ಅವರಿದ್ದಾರೆ, ಗಿರಿಜಾ ಲೋಕೇಶ್ ಅವರಿದ್ದಾರೆ, ಆಶಾ ಲತಾ ಇದ್ದಾರೆ, ಆಶಾ ರಾಣಿ ಇದ್ದಾರೆ, ದಮಯಂತಿ ನಾಗರಾಜ್ ಇದ್ದಾರೆ, ಪದ್ಮಿನಿ ಪ್ರಕಾಶ್, ಇವರು ಪುಷ್ಪಾ ಸ್ವಾಮಿ, ಸಿಹಿ ಕಹಿ ಗೀತಾ, ನಾನು, ಅನುಷಾ ರಾವ್ ಅಂತ, ಆಮೇಲೆ ಅರ್ಚನಾ ಗಾಯಕ್ವಾಡು, ತುಂಬಾ ಜನ ಇದ್ದಾರೆ. ಸೊ ನಾವೆಲ್ಲ ಒಂದು ಗ್ರೂಪ್ ಮಾಡ್ಕೊಂಡಿದ್ದೀವಿ. ಏನೇ ಒಂದು ಫಂಕ್ಷನ್ ಮಾಡ್ಬೇಕಾದ್ರೂ ನಾವೆಲ್ಲ ಸೇರಿ ಮಾತಾಡ್ಕೊಂಡು ಹೀಗೆ ಮಾಡೋಣ ಅಂತೀವಿ. ಇದರಲ್ಲಿ ಯಾರು ಅಡ್ಗಾಲ ಹಾಕಲ್ಲ. ಅದರಲ್ಲಿ ವೀಣಾ ಬಾಲಾಜಿ ಅಂತ ಇದ್ದಾರೆ, ತುಂಬಾ ಸೊಗಸಾಗಿ ಹಾಡ್ತಾರೆ. ಹಾಗೆ ನಮ್ಮ ದಮಯಂತಿ ನಾಗರಾಜ್ ಅಂತ, ಅವಳು ನನಗೆ ತುಂಬಾ ಕ್ಲೋಸು. ಅವಳು ಅಷ್ಟೇ, ಡ್ಯಾನ್ಸು ಅಷ್ಟೇ, ಹಾಡು ಅಷ್ಟೇ, ತುಂಬಾ ಚೆನ್ನಾಗಿ ಹಾಡ್ತಾಳೆ. ನನಗೆ ಪ್ರೋಗ್ರಾಮ್ ಯಾವ್ದಾದ್ರು ಮಾಡ್ಬೇಕು ಅಂತಂದ್ರೆ ಪರ್ಸನಲ್ ಕೇರ್ ತಗೊಂಡು ಅವಳು ಹೀಗೆ ಮಾಡಿ PS, ಹಾಗೆ ಮಾಡಿ PS ಅಂತ ಹೇಳ್ಬಿಟ್ಟು ನನಗೆ ಗೈಡ್ ಮಾಡ್ತಾ ಇರ್ತಾಳೆ ಅವಳು. ನೀವು ನಾನು ಇದನ್ನೇ ಹೇಳಿದ್ದು, ನೀವು ಒಂದು ವಿಚಾರವನ್ನ ನಿಮ್ಮ ಮೂಲಕ, ಈಗ ಒಂದು ಸಿನಿಮಾ ಬರ್ತಿದೆ ಅಂತ ಹೇಳಿದಾಗ ನಿಮ್ಮೆಲ್ಲ ಗ್ಯಾಂಗನ್ನು ಕರ್ಕೊಂಡು ಬಂದು ನೀವು ಸಿನಿಮಾ ತೋರಿಸ್ತೀರಾ, ಅದ್ರ ಬಗ್ಗೆ ಪ್ರಚಾರ ಮಾಡಿಸ್ತೀರಾ. ಅಷ್ಟು ಪ್ರೀತಿನ ಸಿನಿಮಾದ ಬಗ್ಗೆನೆ ಅಥವಾ ಒಳ್ಳೇದಾಗ್ಲಿ ಅನ್ನೋ ಒಂದು? ನಮ್ಗೆ ಸಿನಿಮಾ ಬಗ್ಗೆ ಪ್ರೀತಿ ಒಂದ್ ಕಡೆ ಆದರೆ, ನನ್ಗೆ ಆ ಕಷ್ಟ ಗೊತ್ತಿದೆ ಅಂತಾರಲ್ಲ, ಪ್ರೊಡ್ಯೂಸರು ಒಂದು ಸಿನಿಮಾ ತೆಗಿಬೇಕಾದ್ರೆ ಅಥವಾ ಒಂದು ಸೀರಿಯಲ್ ತೆಗಿಬೇಕಾದ್ರೆ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಆ ಕಾರಣಕ್ಕೆ ಯಾವುದಾದ್ರೂ ಒಂದು ರೀತಿಲಾದರೂ ಅವ್ರಿಗೊಂಚೂರು ಸಹಾಯ ಮಾಡೋಣ ಅನ್ನೋದು. ಈಗಲೂ ಅಷ್ಟೇ, ನಾನು ನಮ್ಮನ್ನು ಆ್ಯಕ್ಟಿಂಗ್ ಕರೆದಾಗ ಒಂದು ಪೇಮೆಂಟ್ ಬಗ್ಗೆ ಆಗಲಿ ಏನಾದರೂ ಮಾತಾಡಿದಾಗ ನಾನು ಅವ್ರ ಹತ್ರ ಮಾತಾಡೋದೇ ಹಾಗೇನೆ, ನೋಡ್ಕೊಂಡು ಮಾಡಿ ಸರ್, ಪರವಾಗಿಲ್ಲ, ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿ ಸರ್, ಅವ್ರಿಗೆ ಹೇಳ್ಬಿಡ್ತೀನಿ ನಾನು. ಹೀಗೆ ನೋಡಿ ಆದಷ್ಟು ನಿಮಗೆ ಅಡ್ಜಸ್ಟ್ ಆಗಿ ಒಂದು ಪೇಮೆಂಟಲ್ಲೆಲ್ಲ ಅವರು ಟೈಮಿಂಗ್ಸು ಪ್ರತಿಯೊಂದು ನಿಮ್ಮ ಒಂದು ಇದಕ್ಕೆ ಅಂದರೆ ಅನುಕೂಲ ಆಗುವಂಥವ್ರನ್ನ ನೀವು ಆದಷ್ಟು ತಗೊಳ್ಳಿ ಸರ್. ಈಗ ಏನು ಮಾಡ್ತಾ ಇದ್ದಾರೆ ಅಂದರೆ, ನಮ್ಮ ಕಾಲದಲ್ಲಿ ತುಂಬ ಗೌರವ ಕೊಡೋರು, ಡೈರೆಕ್ಟರ್ಗಾಗಲಿ ಪ್ರೊಡ್ಯೂಸರ್ಗಾಗಲಿ ದೇವ್ರ ಥರ ನೋಡೋರು. ಈಗ ಯಾರೂ ಆ ಥರ ನೋಡೋದಿಲ್ಲ. ಫಸ್ಟ್ ಪೇಮೆಂಟ್ ಎಷ್ಟು ಕೊಡ್ತೀರಾ ಅಂತಾರೆ. ಆಮೇಲೆ ನಮ್ಮ ಕಾಲದಲ್ಲಿ ಟೈಮಿಂಗ್ಸ್ಗೆ ನಾವು ಅಷ್ಟೊಂದು ಇದು ನಮ್ಗೆ ಗೊತ್ತೇ ಇಲ್ಲ, ಬೇಗ ಹೊಟ್ಟೋಗ್ಬಿಡ್ಬೇಕು, ಕೇಳ್ಕೊಂಡು ಹೋಗ್ಬೇಕು ಅಂತ. ಈಗಿನವರು ನಾನು ಬರೋದೇ 8 ಗಂಟೆಗೆ ಬರ್ತೀನಿ, ನನ್ನ 7:15 ಹೊಟ್ಟೋಗ್ಬೇಕು, ಇಲ್ಲ 7 ಗಂಟೆಗೆ ಹೋಗ್ಬೇಕು ಅಂತ ಹಠ ಮಾಡ್ತಾ ಕೂತ್ಕೊಂಡ್ಬಿಡ್ತಾರೆ. ಹೌದು. ಈಗೂ ನಾವುಗಳು ಸೀನಿಯರ್ಸು 8 ಆಗಲಿ 9 ಆಗಲಿ ಬಾಯಿ ಮುಚ್ಕೊಂಡು ಕೂತಿದ್ದು ಕೆಲಸ ಮಾಡ್ಕೊಂಡು ಬರ್ತೀವಿ ನಾವು, ಕೊಟ್ಟ ಒಂದು ಪಾತ್ರ. ಬಟ್ ಈಗಿನ ಹುಡುಗಿರು ಅಲ್ಲೇ ಏನಪ್ಪ ಇನ್ನ 8 ಗಂಟೆ ಆಯ್ತು, ಏನ್ ಬಿಡೋದೇ ಇಲ್ವಾ, ನಾವೇನು ಇಲ್ಲೇ ಇರ್ಬೇಕಾ ಅಂತ ಏನೋ ಹೊಟ್ಟೆಲಿ ಒಂದು ಕಿರಿಕ್ ಅಂತಾರಲ್ಲ, ಆ ತರ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಪಾಪ ಅವ್ರಿಗೆ ಎಷ್ಟೋ ಆಸೆ ಇಟ್ಕೊಂಡು ಅವ್ರು ಏನೋ ಒಂದು ಮಾಡೋಣ, ಅವ್ರಿಗೆ ಬೇರೆಯವ್ರ ತಾನೇ ದುಡ್ಡು ಕೊಡ್ತಾರೆ, ಚಾನಲ್ ಇಂದ ದುಡ್ಡು ಬರಬೇಕು. ಅದು ಬರ್ಬೇಕಾದ್ರೆ ಅವ್ರಿಗೆ ಎಷ್ಟು ಬೇಕೋ ಅವತ್ತಿಂದ ಒಂದು ಸೀನ್ಸು ಕೆಲಸ ತಗೊಳ್ಬೇಕಾಗತ್ತೆ. ಅದಕ್ಕೆ ನಾವುಗಳು ಎನ್ಕರೇಜ್ ಮಾಡದೇ ಇದ್ರೆ ಅವ್ರು ಏನ್ ಮಾಡಕ್ಕಾಗತ್ತೆ? ಆ ಕಾರಣ ನನಗೆ ತುಂಬಾ ಒಂಥರ ಫೀಲ್ ಆಗುತ್ತೆ. ಅದರಿಂದ ನಾನು ಆದಷ್ಟು ನನ್ನ ಜೊತೆಲಿ ಇರೋರ್ಗೂ ಹೇಳ್ತೀನಿ, ನಮ್ಮ ಜೊತೆ ಯಾರಾದರೂ ಹುಡುಗಿರು ಆ್ಯಕ್ಟ್ ಮಾಡ್ತಾ ಇದ್ರೆ ಹಂಗೆ ಮಾಡಬಾರ್ದಮ್ಮ, ನಾವೆಲ್ಲ ಇರಲ್ವಾ, ನೀವೆಲ್ಲ ಇರಲ್ವಾ, ಮಾಡಿ ನಾವ್ ಮಾಡ್ದೆ ಅವರೇ ಇಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ? ಇವಾಗ ಪ್ರೊಡ್ಯೂಸರ್ ಡೈರೆಕ್ಟರ್ಗಳೇ ಇಲ್ಲದೆ ಇದ್ರೆ ನಾವೇನ್ ಆಕ್ಟ್ ಮಾಡ್ತೀವಿ? ಮನೇಲಿ ಇರ್ತೀವಿ ಅಷ್ಟೇನೆ. ಅವ್ರು ಬೆಳೆದ್ರೆ ನಾವು ಬೆಳೆಯಕ್ಕೆ ಅನುಕೂಲ ಆಗುತ್ತೆ ಅಷ್ಟೇನೆ. ನನ್ನ ಉದ್ದೇಶ ಅಷ್ಟೇನೆ.
ವೆರಿ ಒಂದು ನೈಸ್ ಥಾಟ್ ಅದು. ಒಬ್ಬ ಪ್ರೊಡ್ಯೂಸರ್ ಬಗ್ಗೆ, ಒಬ್ಬ ಡೈರೆಕ್ಷನ್ ಬಗ್ಗೆ, ಒಂದು ಪ್ರೊಡಕ್ಷನ್ ಸಂಸ್ಥೆ ಬಗ್ಗೆ, ಒಂದು ಚಾನಲ್ ಬಗ್ಗೆ ಒಂದು ಗೌರವ ಇಟ್ಕೊಂಡು ನಮಗೆ ಕೆಲಸ ಕೊಟ್ಟಾಗ ಕಿರಿಕ್ ಮಾಡದೆ, ಟೈಮ್ ರಿಸ್ಟ್ರಿಕ್ಷನ್ ಇಟ್ಕೊಳ್ಳದೆ ನನ್ಗೆ ಪಾತ್ರ ಕೊಡ್ತಾ ಇದ್ದಾರೆ, ನಾನು ಅದಕ್ಕೊಂದು ನ್ಯಾಯ ಒದಗಿಸ್ಬೇಕು ಅಂತ ಹೇಳಿ ಕೊಟ್ಟ ಒಂದು ಆ ಟೈಮಿಂಗ್ಸ್ ಮೀರಿನೂ ಕೆಲಸ ಮಾಡೋ ಅವಶ್ಯಕತೆ ಬಂದಾಗ ಕೆಲಸ ಮಾಡ್ತಾರೆ. ಈಗಿನ ಜನರೇಷನ್ಗೆ ಆ ರೀತಿ ಮಾಡಿ ಅಂತಾನು ಕೂಡ ಒಂದು ಅಡ್ವೈಸ್ ಮಾಡ್ತಾರೆ ಪ್ರಮೀಳಾ ಮೇಡಮ್ ಜೊತೆ ಇನ್ನೊಂದು ವಿಷಯ ಕೇಳೋದು ಅಂತ ಹೇಳಿದ್ರೆ, ಈಗ ನೀವು ಇಷ್ಟು ಗೌರವ ಇಟ್ಕೊಂಡ ಕಾರಣ ಪ್ರೊಡ್ಯೂಸರ್ ಬಗ್ಗೆ, ಡೈರೆಕ್ಟರ್ ಬಗ್ಗೆ, ನೀವು ಯಾವ್ದಾದ್ರು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀರಾ ಅಥವಾ ಕೈ ಜೋಡಿಸಿದ್ದೀರಾ? ಹೇಗೆ? ನಾನು ಪ್ರೊಡ್ಯೂಸರ್ ಅಂತ ನಾನು ಹೆಸರು ಹಾಕ್ಕೊಂಡು ಯಾವುದು ಮಾಡಿಲ್ಲ, ಬಟ್ ಪ್ರೊಡ್ಯೂಸ್ ಮಾಡಿರ್ತಕ್ಕಂಥವ್ರಿಗೆ ನಾನು ಸಹಾಯ ಮಾಡಿದ್ದೀನಿ. ಕೈ ಜೋಡಿಸಿದ್ದೀರಾ? ಖಂಡಿತ ಮಾಡಿದ್ದೀನಿ. ಸಿನಿಮಾ ಮಾಡಿರೋರ್ಗೂ ಮಾಡಿದ್ದೀನಿ, ಬೇರೆ ಏನಾದರೂ ಸೀರಿಯಲ್ ಅಂತ ಹೇಳಕ್ಕಾಗಲ್ಲ, ಅದು ಈ ಶಾರ್ಟ್ ಮೂವಿ ಅದು ಇದು ಮಾಡ್ತಾರಲ್ಲ ಅಂಥವ್ರಿಗೂ ಕೂಡ ಖಂಡಿತ ನಾನು ಕೈ ಜೋಡಿಸಿದ್ದೀನಿ. ನಿಮಗೆ ಅಂದ್ರೆ ನಾನು ಇದು ಕೇಳೋದು ಸರಿನೋ ಗೊತ್ತಿಲ್ಲ, ನೀವು ಹಾಕಿದ ಬಂಡವಾಳಕ್ಕೆ ನಿಮಗೆ ಕೈ ಜೋಡಿಸಿದಕ್ಕೆ ನಿಮಗೆ ಲಾಭ ಸಿಕ್ಕಿದ್ಯಾ ಅಥವಾ ಬೇಜಾರಾಗಿದ್ಯಾ? ಮಾಡ್ಬೇಕಿತ್ತ ಅಥವಾ ಬೇಡ ಅನ್ನೋ ಥಾಟ್ ಬಂದಿದೆ? ಬಿಕಾಸ್ ಸ್ಟಿಲ್ ಯು ಆರ್ ವೆರಿ ಆಕ್ಟಿವ್. ನೀವು ಯಾವುದೇ ಪಾತ್ರ ಬಂದು ನಾವು ಕರೆದಾಗ್ಲಿ ಅಥವಾ ಬೇರೆ ಅವರು ಡೈರೆಕ್ಟರ್ ಕರೆದಾಗ ತುಂಬಾ ಖುಷಿಯಿಂದ ಹೋಗಿ ಮಾಡ್ತೀರಾ, ಅದೇ ಗೌರವ ಇದೆ. ಹಾಗಾಗಿ ಕೇಳಿದೆ, ಬಂಡವಾಳ ಹಾಕಿ ನಿಮ್ಗೆ ಬಂಡವಾಳ ಬಂದಿದ್ಯಾ? ನಾನು ಬಂಡವಾಳ ಹಾಕಿದ್ದೀನಿ, ಹಾಕಿದ ತಕ್ಷಣ ಖಂಡಿತ ಬಂದಿಲ್ಲ. ಆದರೆ ನಾನು ಯಾವುದೇ ಕಾರಣಕ್ಕೂ ಲಾಭ ಎಕ್ಸ್ಪೆಕ್ಟ್ ಮಾಡಿಲ್ಲ. ನಾನು ಹಾಕಿರೋ ಹಣನ ನನಗೆ ವಾಪಸ್ ಕೊಟ್ಟರೆ ಸಾಕು. ಅದು 2 ವರ್ಷ ಆಗ್ಬೋದು. ಇವಾಗ ಕೆಲವು ಸಿನಿಮಾ ಮಾಡಿದಾಗ ಸಬ್ಸಿಡಿ ಅದೆಲ್ಲ ಬರಬೇಕಾದ್ರೆ ಕಾಯಲೇಬೇಕು. ಅದಕ್ಕಾದಾಗ ನಾನು ತಗೋತೀನಿ ಹೊರತು ಅದಕ್ಕೆ ಇಷ್ಟು ಸೇರಿಸ್ಕೊಡಿ, ಅಷ್ಟು ಕೊಡಿ, ಇಷ್ಟು ಕೊಡಿ ಅಂತ ನಾನು ಯಾವತ್ತೂ ಹೇಳಿಲ್ಲ. ಯಾಕೆಂದರೆ ಒಂದು ವೇಳೆ ಈ ಒಂದು ವಿಡಿಯೋನ ಯಾರಾದರೂ ನೋಡಿದ್ರು ಸಹ ಮೇಡಮ್ ಎಷ್ಟು ಸುಳ್ಳು ಹೇಳ್ತಾರೆ ಅಂತ ಅನ್ಬಾರ್ದು. ಹೌದು ಹೌದು ಅಂತ ಹೇಳಬೇಕು, ಕರೆಕ್ಟ್ ಅಂತಾನೆ ಹೇಳಬೇಕು. ಬಂದು ಎದುರಿಗೆ ಕೇಳಬಹುದು ಅವ್ರು. ಆ ಥರ ನಾನೇನಾದರೂ ಏನು ಮೇಡಮ್ ನೀವು ಇವತ್ತು ನನಗೆ ದುಡ್ಡು ಕೊಟ್ಟಿದ್ರಿ ಅದಕ್ಕೆ ಇಷ್ಟು ಸೇರಿಸ್ಕೊಟ್ಟೆ ಅಂತ ಯಾರೊಬ್ಬರಾದರೂ ಹೇಳಿ ನೋಡೋಣ, ಚಾನ್ಸೇ ಇಲ್ಲ. ನಾನು ಹಾಗೇನೆ ನನ್ನ ಕೈಲಾಗಿದ್ದು ಒಂಚೂರು ಸಹಾಯ ಮಾಡ್ತಾ ಇದ್ದೀನಿ ಅಷ್ಟೇನೆ. ಸೊ ಈ ಕ್ಷಣಕ್ಕೂ ಮಾಡ್ತಾ ಇದ್ದೀನಿ, ಈ ಕ್ಷಣಕ್ಕೂ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಈ ಸಿನಿಮಾ ಇಂಡಸ್ಟ್ರಿ ಮೇಲೆ ಅಷ್ಟೊಂದು ಪ್ರೀತಿ ಇದೆ? ಖಂಡಿತ ಇದೆ ಅಮ್ಮ, ಖಂಡಿತ ಇದೆ. ಅದೇ, ನಿಮಗೆ ಇಲ್ಲಿ ಕಷ್ಟಗಳು ಗೊತ್ತು, ನಷ್ಟಗಳು ಗೊತ್ತು, ಲಾಭನೂ ಗೊತ್ತು, ಹೆಸರು ತುಂಬಾ ಮೇಲೇನೂ ಹೋಗ್ಬೋದು. ಕೆಲವೊಮ್ಮೆ ಈ ಫೈನಾನ್ಷಿಯಲ್ ವಿಷಯಕ್ಕೇನೆ ಹೆಸರುಗಳು, ಅಂದ್ರೆ ಒಬ್ಬ ಡೈರೆಕ್ಟರ್ ಇರ್ಬೋದು, ಒಂದು ಪ್ರೊಡಕ್ಷನ್ ಕಂಪನಿದು ಹೆಸರು ಹಾಳಾಗೋಗುತ್ತೆ. ಸೊ ನಿಮಗೆ ಆ ನೋವು ಗೊತ್ತಿರೋ ಕಾರಣ ಬಹುಶಃ ನೀವು ನನ್ಗೆ ಲಾಭ ಸೇರಿಸಿ ಕೊಡಿ ಅಥವಾ ನಾನು ಇಷ್ಟು ಹಾಕಿದಿನ ನನಗೆ ಇಷ್ಟು ಸೇರಿಸಿ ಕೊಡಿ ಅಂತ ನೀವು ಯಾರ ಮೇಲೆ ಬಲವಂತ ಹೇರಲ್ಲ? ಖಂಡಿತ ಹೇರಿಲ್ಲ, ಹೇರೋದು ಇಲ್ಲ. ಯಾಕೆ ಅಂತಂದ್ರೆ ಆ ಒಂದು ಸಿನಿಮಾ ಮಾಡಿದಾಗ ನಾವು ಒಂದು ಪಾತ್ರ ಮಾಡಿರ್ತೀವಿ, ಅವ್ರು ಆ ಸಿನಿಮಾನೇ ಮಾಡದೇ ಇದ್ರೆ ನಮ್ಗೆ ಆ ಪಾತ್ರ ಎಲ್ಲಿ ಸಿಗುತ್ತೆ ಹೇಳಿ? ನಾವು ಕೂಡ ಅವ್ರ ಮೂಲಕ ನಾವು ಕೂಡ ಒಂದು ಫೇಮಸ್ ಆಗಬಹುದು ಅಂತಾರಲ್ಲ, ಆಗ್ತೀವಿ, 4 ಜನಕ್ಕೆ ಪರಿಚಯ ಆಗ್ತೀವಿ. ಅದು ಮುಖ್ಯವಾದ ಉದ್ದೇಶ ಅದೇ ಇರುತ್ತೆ ಸಾಮಾನ್ಯವಾಗಿ ನಾನು ಹೇಳೋ ಪ್ರಕಾರ. ಅವ್ರಿಗೆ ಆ ಟೈಮ್ಗೆ ಒಂದು ಸ್ವಲ್ಪ ದುಡ್ಡು ಸಿಕ್ಕರೆ ಪಾಪ ಅವ್ರು ಇನ್ನೊಂಚೂರು ಚೆನ್ನಾಗಿ ಮಾಡ್ತಾರೆ. ನಾನು ಹೇಳೋದು ಏನೋ ಒಂದು ಸಣ್ಣ ಒಂದು ಪುಟ್ಟು ಹೂವಿನಲ್ಲಿ ಇಟ್ಬಿಟ್ಟು ಮಾಡೋ ಬದಲು ಒಂದು ಫಸ್ಟ್ ಕ್ಲಾಸ್ ಆಗಿರೋ ರೋಸ್ ತಂದೆ ಇಟ್ಟು ಮಾಡಬಹುದು ಅಂತಾರಲ್ಲ, ಚೆನ್ನಾಗಿ ಮಾಡ್ಬೋದು ಅವರು. ಆ ಒಂದು ಕಾರಣಕ್ಕೆ ನಾನು ಮಾಡ್ತೀನಿ. ಕೆಲವರಂತೂ ನನಗೆ ತುಂಬ ನನ್ನ ಮಕ್ಕಳ ಥರ ಇದ್ದಾರೆ ಒಂದಷ್ಟು ಜನ. ಅವರು ಯಾವುದೇ ಸಿನಿಮಾ ಮಾಡಿದ್ರು ಅಮ್ಮ ಅಂತ ಹೇಳಿ ಕೇಳ್ತಾರೆ, ಮಾತಾಡ್ಕೊಂಡು ಏನು ಆಯ್ತಪ್ಪ ನನ್ನ ಕೈಲ ಏನಾಗುತ್ತೋ ಅದು ಕೊಡ್ತೀನಿ ಅಂತ ಹೇಳ್ತಾರೆ. 2 ವರ್ಷನೂ ಆಗುತ್ತೆ, 3 ವರ್ಷನೂ ಆಗುತ್ತೆ, ಗೊತ್ತಿರುತ್ತಲ್ಲ ನಮ್ಗೆ ಅವ್ರಿಗೆ ಬರಬೇಕು ದುಡ್ಡು ಅಂತ ಹೇಳಿ. ಆದ್ರಿಂದ ನಾನು ಯಾರನ್ನೂ ಫೋರ್ಸ್ ಮಾಡಲ್ಲ. ಅವರೆಲ್ಲಿಂದ ತಂದು ಕೊಡ್ತಾರೆ, ಅವ್ರ ಹತ್ರ ದುಡ್ಡಿದ್ರೆ ನನ್ನನ್ನೇ ಕೇಳ್ತಾರೆ. ಇಲ್ಲ, ನಿಮ್ಮ ಈ ಥಾಟ್ ತುಂಬಾ ಚೆನ್ನಾಗಿದೆ. ಬಿಕಾಸ್ ಸಿನಿಮಾ ಇಂಡಸ್ಟ್ರಿ ಅಂತ ಹೇಳಿದ್ರೆ ಇಟ್ ಇಸ್ ಒಂದು ಕಾಸ್ಟ್ಲಿಯೆಸ್ಟ್ ಪ್ಯಾಷನ್ ಅಂಡ್ ಪ್ರೊಫೆಷನ್. ಆಮೇಲೆ ಇನ್ನೊಂದು ವಿಷಯ, ಇವ್ರಿಗೆ ಎಲ್ಲಿಂದ ಬರುತ್ತೆ ಅಂತ ದುಡ್ಡು ಅನ್ಕೋಬಹುದು. ಹೌದು. ನನ್ಗೇನು ಅಂತಂದ್ರೆ ನನ್ನ ಮನೆಯಲ್ಲಿ ನನ್ನ ಮಗ ಸಂಪಾದನೆ ಮಾಡ್ತಾನೆ, ಸೊಸೆ ಸಂಪಾದನೆ ಮಾಡ್ತಾಳೆ, ನನಗೆ ಬಾಡಿಗೆ ಬರುತ್ತೆ, ಪೆನ್ಷನ್ ಬರುತ್ತೆ. ಆ ದುಡ್ಡನ್ನ ನಾನು ಈ ರೀತಿ ಒಂದ್ ಸ್ವಲ್ಪ ಸಹಾಯ ಮಾಡ್ತೀನಿ. ಓಪನ್ ಆಗಿ ಹೇಳಿದ್ರೆ ನಾಳೆ ಮನೆ ಮುಂದೆ ಕ್ಯೂ ನಿಂತು ಬಿಡ್ತಾರೆ. ಅಲ್ಲ, ನಾನು ಆ ದುಡ್ಡನ್ನ ಸಂಪಾದನೆ ಮಾಡ್ತಾ ಇರೋದು, ಆ ದುಡ್ಡನ್ನ ನನ್ನ ಕೈಲಾದ್ರೆ ನನ್ನ ಪರ್ಸನಲ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು
ಸಹಾಯ ಮಾಡ್ಬೇಕಾದವ್ರಿಗೂ ಮಾಡ್ತಾ ಇದ್ದೀನಿ. ಅದು ನಮಗೆ ಚೆನ್ನಾಗಿ ಗೊತ್ತಿದೆ. ಬಿಕಾಸ್ ನಿಮ್ಮ ಒಂದು ನೀವು ಸಿನಿಮಾ ಮಾಡೋರ್ ಜೊತೆ ಕೈ ಜೋಡಿಸೋದಲ್ಲದೆ ಸಹಾಯ ಅಂತ ಕೇಳಿ ಬಂದವ್ರಿಗೂ ಒಂದು ಕೈ ಹಿಡಿದು ಸಪೋರ್ಟ್ ಮಾಡೋದು ನಿಮ್ಮ ಈ ವ್ಯಕ್ತಿತ್ವ ತುಂಬಾ ಒಳ್ಳೆ ವ್ಯಕ್ತಿತ್ವ. ಆದ್ರೆ ನೀವು ಇದನ್ನ ಓಪನ್ ಆಗಿ ಹೇಳ್ಕೊಂಡ ಖಂಡಿತ ನಾಳೆಯಿಂದ ಮನೆ ಕ್ಯೂ ಹಾಕಿ ಬೋರ್ಡ್ ಹಾಕ್ಬೇಕಾಗುತ್ತೆ. ಹಂಗ್ ಗೊತ್ತಾಗುತ್ತಲ್ಲ ಅವ್ರಿಗೆ ಬೇಕಾಗಿದ್ಯಾ, ಅವಶ್ಯಕತೆ ಇದೆಯಾ ಇಲ್ವಾ, ಸುಮ್ನೆ ಕೇಳ್ತಾರ. ರೀಸೆಂಟ್ ಆಗಿ ಒಬ್ರು ತುಂಬಾ ಒಳ್ಳೆ ವ್ಯಕ್ತಿ, ಅವರು ತುಂಬಾ ಹೆಸರುವಾಸಿ ಆಗಿರ್ತಕ್ಕಂಥ ಡೈರೆಕ್ಟರ್, ತುಂಬಾ ಹೆಸರುವಾಸಿ, ಅವಾರ್ಡ್ ಎಲ್ಲ ತಗೊಂಡಿರ್ತಾರೆ. ಅವ್ರಿಗೆ ಏನೋ ಒಂದು ತುಂಬಾ ತೊಂದರೆ ಬಂತು, ಅವಶ್ಯಕತೆ ಬಂತು, ಅವ್ರ ಫ್ಯಾಮಿಲಿ ಪ್ರಾಬ್ಲಮ್ ಏನೋ ಬಂತು, ಅವ್ರಿಗೆ ತುಂಬಾ ಕಷ್ಟ ಆಗೋಯ್ತು. ಕೇಳಿದ್ರು, ನನ್ನ ಕೈಲಾದ ಸಹಾಯ ಮಾಡಿದ್ದೀನಿ ನಾನು. ಅವ್ರ ಪಾಪ ತಿಂಗಳಿಗೆ ಏನೋ ಮಾಡಿಕೊಡ್ತೀನಿ ಅಂದ್ರು. ಒಂದ್ ಸ್ವಲ್ಪ ದಿನ ಕೊಟ್ಟರು, ಕೊಡೋಕ್ಕಾಗಲಿಲ್ಲ. ಕಾರಣ ನನಗೂ ಗೊತ್ತು, ಅದೇ ಅವ್ರಿಗೆ ಯಾಕೆ ಕೊಡೋಕ್ಕಾಗ್ತಿಲ್ಲ ಅಂತ ಗೊತ್ತು. ಬಟ್ ನನಗೆ ಒಂದು ಚೂರು ಬೇಜಾರಿಲ್ಲ, ನೋವಿಲ್ಲ. ಕಾರಣ ಯಾಕೆ ಅಂತಂದ್ರೆ ಆ ವ್ಯಕ್ತಿ ಅಷ್ಟು ಒಳ್ಳೆಯವರು. ಅದೇ ಅದು ನಿಮ್ಮ ಮನಸ್ಥಿತಿ, ನಿಮ್ಮ ಉದ್ದೇಶ ಒಳ್ಳೇದಿರೋದ್ರಿಂದ ಬಹುಶಃ ನಿಮಗಂತವ್ರು ಸಿಗ್ತಾರೆ. ಅಂಡ್ ನಿಮ್ಮ ಹಣ ನೀವೇನ್ ಹಾಕಿರ್ತೀರ ಅದು ಖಂಡಿತ ನಿಮಗೆ ವಾಪಸ್ ಬರುತ್ತೆ. ಮೇಡಮ್, ಮುಖ್ಯ ಪಾತ್ರಗಳನ್ನ ನಿಭಾಯಿಸ್ಬೇಕು ಅಂತ ನಿಮ್ಗೆ ಅನ್ಸಲ್ವಾ? ಈ ಇಷ್ಟೆಲ್ಲ ನೀವು ಸಪೋರ್ಟ್ ಮಾಡ್ತೀರಾ, ಪಾತ್ರಗಳನ್ನ ಮಾಡ್ತಾ ಬಂದಿದ್ದೀರಾ. ಒಂದು ಮೇನ್ ರೋಲ್ ನನಗೆ ಸಿಗಬೇಕು ಅಂತ ಆಸೆ? ಖಂಡಿತ ಪ್ರತಿಯೊಬ್ಬ ಕಲಾವಿದರಿಗೂ ಆ ಆಸೆ ಇದ್ದೇ ಇರುತ್ತೆ. ಆದರೆ ಏನು ಹೇಳಕ್ಕಾಗಲ್ಲ. ಯಾಕೆ ಅಂತಂದ್ರೆ ನಾವು ಇಷ್ಟಪಡುವಂಥ ಪಾತ್ರ ನಮಗಿಷ್ಟ ಆಗಿರುತ್ತೆ ಮಾಡಬೇಕು ಅಂತ ಹೇಳಿ. ಅಲ್ಲಿ ಪ್ರೊಡ್ಯೂಸರ್ ಆಗ್ಬೋದು, ಡೈರೆಕ್ಟರ್ ಆಗ್ಬೋದು, ಚಾನಲ್ ಆಗ್ಬೋದು, ಅಕ್ಸೆಪ್ಟ್ ಮಾಡ್ಬೇಕಲ್ವಾ, ಅವ್ರ ಡಿಸಿಷನ್ ತಗೊಳ್ಬೇಕಲ್ವಾ. ಆ ಪಾತ್ರಕ್ಕೆ ನಾವು ಸೂಟ್ ಆಗ್ತಿರೋ ಇಲ್ವೋ, ಪರ್ಸನಾಲಿಟಿ ಸೂಟ್ ಆಗುತ್ತೋ ಇಲ್ವೋ, ಯಾವುದು ಆಗುತ್ತೋ ಇಲ್ವೋ ನಮಗೆ ಗೊತ್ತಿರಲ್ಲ. ನಾವು ಸುಮ್ಮನೆ ಅಯ್ಯೋ ನನಗೆ ಕೊಡಲಿಲ್ಲ ಹಾಗೆ ಹೀಗೆ ಅನ್ಕೊಳ್ಳೋದಕ್ಕೆ ಇದಿಲ್ಲ, ನನ್ನ ಅನ್ಕೊಳಕ್ ಆಗಲ್ಲ ನನಗೆ. ಏಕೆ ಅಂತಂದ್ರೆ ಗೊತ್ತಿದೆ ನಮಗೆ, ನಮ್ಮ ಬಂಡವಾಳ ನಮ್ಗೇನು ಅಂತ ಗೊತ್ತಿದೆ ಅಂತಾರಲ್ಲ. ಹಾಗಾಗಿರೋದ್ರಿಂದ ನಾನು ಅಷ್ಟೊಂದು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಏನೋ ಹೋಗ್ಬೇಕು, ನಮ್ಗೊಂದು ಆಸೆ. ಸುಮ್ಮನೆ ಇರಕ್ಕೆ ಮಕ್ಕಳು ಹೇಳ್ತಾರೆ ಆರಾಮಾಗಿರು ಅಂತ ಹೇಳ್ತಾರೆ, ನನ್ಗಿರೋಕ್ಕಾಗಲ್ಲ. ಏನ್ ಮಾಡಿದ್ರೇನೆ ನೀವು ಆರಾಮಾಗಿರ್ತೀರ. ಹೌದು, ಹೊರಗಡೆ ಹೋದ್ರೇನೆ ಅಂತಾರಲ್ಲ, ಹೌದು. ಹಂಗೆ ಶೂಟಿಂಗ್ ಹೋದ್ರೆ ಏನೋ ಒಂದು ಖುಷಿ, ಏನೋ ಒಂದು ಅಲ್ಲಿ ದುಡ್ಡು ಇಷ್ಟು ಬರುತ್ತೋ ಅಷ್ಟು ಬರುತ್ತೋ ಗೊತ್ತಿಲ್ಲ. ಪಾತ್ರ ಮಾಡೋದಕ್ಕೆ ಒಂದು ಆರ್ಟಿಸ್ಟ್ ಗಳಿಗೆ ಯಾವತ್ತೂ ಅಷ್ಟೇ ರಿಟೈರ್ಮೆಂಟ್ ಅನ್ನೋದೇ ಇರಲ್ಲ. ಬಹುಶಃ ಆಯುಸ್ಸು ನಿಂತಾಗ್ಲೇ ರಿಟೈರ್ಮೆಂಟ್. ಖಂಡಿತ, ಅದಕ್ಕೇನ್ ಕೊನೆನೇ ಇಲ್ಲ ಅಲ್ವಾ. ಬಿಕಾಸ್ ಅದೇ ಖುಷಿ ಅವರಿಗೆ. ನೀವು ಎಷ್ಟು ಎಷ್ಟು ಬಂಗ್ಲೆ, ಮನೆ ಮೇಲೆ ಮನೆ ಕಟ್ಟಿ ಏರಿಯಾ ಪೂರ್ತಿ ನಿಮ್ದೇ ಮನೆ ಆದ್ರೂ ಒಬ್ಬ ದೊಡ್ಡ ಆರ್ಟಿಸ್ಟ್ ಗಳಿಗೆ ಅಟ್ ದ ಎಂಡ್ ಆಫ್ ದ ಡೇ ಅವನ ಕೊನೆ ಆಸೆ ಏನು ಅಂತ ಇರೋದನ್ನ ನನ್ಗೆ ಆಕ್ಟ್ ಮಾಡ್ಬೇಕನ್ನೋದೇ ಇರುತ್ತೆ. ಹೌದು. ಮುಂದೆ ನೆಕ್ಸ್ಟ್ ಇವಾಗ ಯಾವ ಸೀರಿಯಲ್ ಮಾಡ್ತಿದ್ದೀರಾ? ಒಳ್ಳೆ ಪಾತ್ರಗಳು ಹುಡುಕಿ ಬರ್ತಾ ಇದೆಯಾ, ಹೇಗೆ? ಈಗ ಮುಂಚೆ ಎಲ್ಲ ಅಮ್ಮ ಮಾಡ್ತಾ ಇದ್ದೆ, ಈಗ ಅಜ್ಜಿ ಪಾತ್ರ ಮಾಡ್ತಾ. ಪ್ರಮೋಷನ್ ಸಿಕ್ಕಿದೆ. ಇನ್ನು ಸ್ವಲ್ಪ ನಾವೇನೋ ಹೀಗೆ ಕಲರ್ ಹಾಕೋತೀವಿ, ಬಟ್ ಅವ್ರೊಂದ್ ಸ್ವಲ್ಪ ಬಿಳಿ ಬೆಳಿತಾರೆ. ಇನ್ನೂ ಅಜ್ಜಿ ಅಂತಾರಲ್ಲ. ಮೊನ್ನೆ ಕೇಳಿದ್ರು, ಮೇಡಮ್ ವೈಟ್ನರ್ ಹಾಕಿದ್ರೆ ಪರವಾಗಿಲ್ವಾ ಅಂದ್ರು. ಅಯ್ಯೋ ಬೇಕಾದ್ರೆ ಹೇಳಪ್ಪ, ವೈಟ್ ವಿಗ್ಗೆ ಹಾಕೊಂಡ್ಬಿಡ್ತೀನಿ ಅಂತ ಹೇಳ್ದೆ ನಾನು. ಈಗ ಒಂದು ಉದಯಾಗೊಂದು ಕಲರ್ಸ್ಗೊಂದು ಮೋಸ್ಟ್ಲಿ ಆಗೋ ಚಾನ್ಸಸ್ ಇದೆ. ಈಗ ಮತ್ತೆ ಮನೆ ಮಾತಾಗೋ ಅಜ್ಜಿ ಆಗ್ತಿದ್ದೀರಾ, ಅಮ್ಮನಿಂದ ಅಜ್ಜಿ ಆಗ್ತಿದ್ದೀರಿ. ಹೌದು. ಸೊ ಹಿಂದೆ ನೀವು ಇವಾಗ ಬದುಕು, ಗಾಳಿಪಟ, ರವಿಕಿರಣ್ ಅವರ ಸೀರಿಯಲ್ ನಲ್ಲಿ ಮಾಡಿದ್ದೀರಾ, ನಾಗಾಭರಣ ಅವ್ರ ಜೊತೆ ಮಾಡಿದ್ದೀರಾ. ಆಗಿನ ಒಂದು ಎಕ್ಸ್ಪೀರಿಯನ್ಸಿಗೂ ಈಗ ವರ್ಕ್ ಮಾಡೋ ಹೊಸ ಡೈರೆಕ್ಟರ್ ಗಳ ಜೊತೆ ಮಾಡುವಂತ ಒಂದು ವ್ಯತ್ಯಾಸ ನಿಮ್ಗೆ ಕಾಣಿಸುತ್ತಾ? ಹೇಗ್ ಅನ್ಸುತ್ತೆ ಆಗಿನ ವರ್ಕ್ ಅಟ್ಮಾಸ್ಫಿಯರ್? ನಿಜ ಹೇಳಬೇಕಾದ್ರೆ ಈಗಿನವರೇ ಅದೃಷ್ಟವಂತರು. ನಾವು ಕಷ್ಟಪಟ್ಟು ಗಂಟೆ ಸ್ಕ್ರಿಪ್ಟ್ ಇಟ್ಕೊಂಡು ಜ್ಞಾಪಕ ಇಟ್ಕೋಬೇಕಲ್ಲಪ್ಪ ಅಂತ ಹೇಳಿ ಜ್ಞಾಪಕ ಇಟ್ಕೊಂಡು ಒಟ್ಟಿನಲ್ಲಿ ಸ್ಟ್ರಗಲ್ ಮಾಡ್ತಾ ಇದ್ವಿ ನಾವು. ಈಗಿನ ಆಮೇಲೆ ಡೈರೆಕ್ಟರ್ಸು ಅಷ್ಟೇ, ಒಂದ್ ಲೆಂತ್ ಕೊಟ್ರೆ ಅದು ಪೂರ್ತಿ ಟ್ರಾಲಿ ರೌಂಡ್, ಇವಾಗ ಟ್ರಾಲಿನೇ ಹಾಕಲ್ಲ ಹಂಗೆ ನೋಡಕ್ ಹೋದ್ರೆ. ಟ್ರಾಲಿ ರೌಂಡ್ ಹೊಡ್ಕೊಂಡು ಬರೋವರೆಗೂ ನಾವು ಡೈಲಾಗ್ ಹೇಳ್ತಾನೆ ಇರ್ಬೇಕು. ಒಂದು ಚೂರು ಮಿಸ್ಟೇಕ್ ಆದ್ರೂ ಮತ್ತೆ ಫಸ್ಟ್ ರೆಡ್ಡಚ್ಚ ಮೊದ್ಲೆತ್ತ ಅಂತ ಗಾದೆ ಹೇಳ್ತಾರೆ, ಹಾಗೆ ಫುಲ್ ಮೊದ್ಲಿಂದ ಶುರು ಮಾಡ್ಬೇಕು ನಾವು. ಆ ತರ ಇತ್ತು. ಈಗೇನಿಲ್ಲ, ತುಂಬಾ ಸುಲಭ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಡಿಜಿಟಲ್ 2 ಲೈನ್ ಹೇಳೋದು, ಕಟ್, ಕ್ಲೋಸ್ ಅಪ್. 1-2-3 ಲೈನ್ ಹೇಳಿದ್ರೆ ಮುಗೀತು. ಸೊ ಈಗಿನ ಹುಡುಗಿರ್ಗೆ ತುಂಬಾ ಒಂದು ಈಸಿ ಆಗೋಯ್ತು. ಅಂದ್ರೆ ಸೀರಿಯಸ್ನೆಸ್ ಆವಾಗ ಡೈರೆಕ್ಟರ್ಗಳಿರ್ಬೋದು, ಪಾತ್ರಧಾರಿಗಳಿರ್ಬೋದು, ಒಂದು ಕೆಲಸ ಮಾಡೋ ಹೊತ್ತಿನಲ್ಲಿ ತುಂಬಾ ಒಂದು ಏನು ಡೆಡಿಕೇಶನ್ ಇರ್ತಾ ಇತ್ತು, ಆ ಸೀರಿಯಸ್ನೆಸ್ ಇರ್ತಾ ಇತ್ತು. ಈಗ ಏನಾಗಿದೆ, ಡಿಜಿಟಲ್ ಒಂದು ಕಾಲ ಆದ ಕಾರಣ
ಇದು ಒಂದಿಷ್ಟು ಅಂತ ಇರೇಸ್ ಮಾಡು ಮತ್ತೆ ಮಾಡು ಅನ್ನೋ ಒಂದು ಇದು. ನಿಮಗೆ ಅದು ಹೇಗ್ ಅನ್ಸುತ್ತೆ? ನಿಮಗೆ ಕಷ್ಟ ಆಗುತ್ತಾ ಹೋಗಕೊಳ್ಳಕ್ಕೆ, ಅಥವಾ ಇದು ಆಗ್ಲೇ ಇರಬಹುದಿತ್ತು ಅಂತ ಅನ್ಸುತ್ತಾ? ಗ್ಯಾರಂಟಿ ಅನ್ಸುತ್ತೆ. ಯಾಕೆ ಅಂತಂದ್ರೆ ಇವಾಗ ಎಷ್ಟು ಸುಲಭ ಅಲ್ವಾ, ಅವಾಗ ಎಷ್ಟು ಕಷ್ಟ ಪಡ್ತಾ ಇದ್ವಿ ಅಲ್ವಾ ಅಂತಾರೆ. ಸಿನಿಮಾದಲ್ಲಿ ರೀಲ್ ಬರೋದು, ಹೌದು, ಬಾಕ್ಸ್ ನಾನು ಗುರ್ತಿಗೆ ಇನ್ನ ನಮ್ಮ ಮನೇಲಿ ಒಂದು ಇಟ್ಕೊಂಡಿದ್ದೀನಿ ನಾನು. ಆ ರೀಲ್ ರೌಂಡ್ ಒಂದು ಬಾಕ್ಸ್ ಬರೋದು, ಅದರಲ್ಲಿ ಅದು ಸಿನಿಮಾ ಧ್ರುವ ಸರ್ಜಾದು ಅನ್ಸುತ್ತೆ. ನಾನು ಒಂದು ಸಿನಿಮಾ ಮಾಡಿದೆ, ಅದು ಅದ್ರಲ್ಲಿ ಬಂದು ಹ್ಯೂಮನ್ ರೈಟ್ಸ್ದು ಆಫೀಸರ್ ಕ್ಯಾರೆಕ್ಟರ್ ಏನೋ ಮಾಡಿದೆ ನಾನು. ಅವಾಗ ಅದೇ ಥರನೇ ನಾವು ಸೀರಿಯಲ್ ಮಾಡ್ತಾ ಇದ್ವಲ್ಲ, ನಮಗೆ ಡೈಲಾಗ್ ಈಸಿ ಆಗೋದು. ಸೀರಿಯಲ್ ಮಾಡಿದವ್ರಿಗೆ ಸಿನಿಮಾ ಮಾಡೋದು ತುಂಬಾ ಸ್ವಲ್ಪ ಡೈಲಾಗ್ ಹೇಳಿರ್ತೀವಲ್ಲ, ಅಲ್ಲಿ ಪುಟ್ಟ ಡೈಲಾಗ್ ಕೊಡ್ತಾರೆ, ಈಸಿ ಆಗುತ್ತೆ. ಅವಾಗ ಪಾಪ ಇನ್ನೊಬ್ರು ಯಾರೋ ಕೋ ಆರ್ಟಿಸ್ಟ್ ಅವರು, ಓ ರೀಲ್ ತಿಂತೀಯಲ್ಲಮ್ಮ ಅನ್ನೋರು ಅವ್ರನ್ನ. ಏನು ಹಿಂಗಂತಾರೆ ಅಂತಂದ್ರೆ, ಒಂದು ಸೆಕೆಂಡ್ಗೆ ಎಷ್ಟೋ ಮೀಟರ್ಸ್ ಓಡ್ಬಿಡೋದಂಥದ್ದು ರೀಲ್ಸ್. ಅಷ್ಟು ಕಾಸ್ಟ್ಲಿ ಆ ರೀಲುಗಳು. ಆ ಥರ ಇತ್ತು. ಈಗೇನಿಲ್ಲ, ನಮ್ಮ ಮೊಬೈಲ್ ಥರ ಎಲ್ಲಿ ಬೇಕು, ಚಿಕ್ಕ ಮಗುನು ಅಂತಾರಲ್ಲ, ಅವರು ಮಾಡ್ತಾರೆ, ಎಡಿಟ್ ಮಾಡ್ತಾರೆ, ಇಲ್ಲ ಕಟ್ ಮಾಡ್ತಾರೆ, ಮತ್ತೆ ಮಾಡ್ತಾರೆ. ಸೊ ಇವಾಗ ಆ ಕಷ್ಟ ಇಲ್ಲ. ಹೌದು, ಹೇಳ್ಬೇಕಾದ್ರೆ ಕಷ್ಟನೂ ಇಲ್ಲ, ಸೀರಿಯಸ್ನೆಸ್ಸು ಇಲ್ಲ ಅನ್ಸುತ್ತೆ. ಇಲ್ಲ, ಅದನ್ನೇ ಹೇಳಿದ್ನಲ್ಲ, ಇವಾಗೆಲ್ಲ ಈಸಿ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲಾ ಕೆಲ್ಸನೂ ಈಸಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮೇನ್ ಹೇಳ್ಬೇಕಾದ್ರೆ ಮೆಮೊರಿ ಪವರ್ ತುಂಬಾ ಇಂಪಾರ್ಟೆಂಟ್. ನಮ್ಮ ಸಿನಿಮಾಕ್ಕಿನ್ನ ಸೀರಿಯಲ್ ನಲ್ಲಿ ವಿಪರೀತ ಮೆಮೊರಿ ಪವರ್ ಇರಬೇಕು. ಈಗ ನಮ್ಗೆಲ್ಲ ಏಜ್ ಆಗ್ತಾ ಬಂತು, ಮೆಮೊರಿ ಸ್ವಲ್ಪ ಕಡಿಮೆನೆ ಆಗಿದೆ. ಸೊ ಆದ್ರೂ ಕೂಡ ಭಯ ಇಲ್ಲ, ಹೇಳ್ಕೊಡ್ತಾರೆ ಬಿಡು, ಏನ್ ಇದು ಮಾಡ್ತಾರೆ, ಡಿಲೀಟ್ ಮಾಡಿ ಮತ್ತೆ ಮಾಡ್ಕೊಳ್ತಾರೆ ಅನ್ನೋ ಒಂದು ತುಂಬಾ ಬಂದ್ಬಿಟ್ಟಿದೆ, ಕಾನ್ಫಿಡೆನ್ಸ್ ಬಂದ್ಬಿಟ್ಟಿದೆ ಪ್ರತಿಯೊಬ್ಬರಿಗೂ. ಆಗಿನ ಕಾಲ ಖಂಡಿತ ಕಷ್ಟ ಇತ್ತು, ಚೆನ್ನಾಗಿತ್ತು, ನೋಡೋದಕ್ಕೂ ಚೆನ್ನಾಗಿರ್ತಿತ್ತು. ಅವಾಗ ಸೀರಿಯಲ್ ಅಷ್ಟಷ್ಟು ದೊಡ್ಡ ಡೈಲಾಗ್ ಹೇಳ್ತಾ ಇದ್ರು, ಎಷ್ಟು ದೊಡ್ಡ ಡೈಲಾಗ್ ಹೇಳ್ತಾರಪ್ಪ ಇವರು, ಎಷ್ಟೊಂದು ಜ್ಞಾಪಕ ಶಕ್ತಿನಪ್ಪ ಅಂತ ಈಗೆಲ್ಲ ಅನ್ನೋರು. ಈಗೇನಿಲ್ಲ, ಇಲ್ಲ ಅಂತಾರೆ, ಜ್ಞಾಪಕ ಶಕ್ತಿ ಬೇಕೇ ಇಲ್ಲ ಅಂತ ಹೇಳ್ಬೋದು. ಹೇಳ್ಬೇಕಾದ್ರೆ ಕಟ್ ಮಾಡ್ಕೊಂಡು ನಾವು ಮಾಡಿದ್ದಲ್ಲ ಪಾಪ, ಅವ್ರಿಗ್ಲೇ ಮಾಡಿ ಈಗಿನ ಈಸಿ ಮಾಡ್ಕೊಡ್ತಾರೆ ನಮ್ಗೆ, ಅವರೇ ಈಸಿ ಮಾಡಿ ಕೊಡ್ತಾ ಇದ್ದಾರೆ. ಹೌದು. ಇವಾಗ ನೀವು ಆಗ ಮಾಡ್ತಿದ್ದಾಗ ಒಂದು ಪೇಮೆಂಟ್ ಸ್ಟ್ರಕ್ಚರ್ ವೈಸ್ ನೋಡಿದ್ರು ಆಗಕ್ಕೂ ಈಗಕ್ಕೂ ಹೆಂಗ್ ಅನ್ಸುತ್ತೆ, ವ್ಯತ್ಯಾಸ ಅನ್ಸುತ್ತಾ? ಖಂಡಿತ ಹೇಳ್ಬೇಕಾದ್ರೆ ಆಗ ಪೇಮೆಂಟ್ ತುಂಬಾ ಕಡಿಮೆ, ಆದ್ರೆ ಅದೇ ನಮ್ಗೆ ತುಂಬಾ ಜಾಸ್ತಿ ಅನ್ನೋ ತರ ತೃಪ್ತಿ, ಸಂತೋಷ ಎಲ್ಲ ಇತ್ತು. ಇವಾಗ ಅದ್ರ 10ರಷ್ಟೇ ಕೊಡ್ತಾರೆ ಅಂತ ಹೇಳ್ಬೋದು ನಾವು. ಹೌದು, ಪೇಮೆಂಟ್ ಅದೇನೋ ಹೇಳ್ತಾರಲ್ಲ, ಅದಕ್ಕೆ ಸರಿ ಹೋಗುತ್ತೆ ಅನ್ನೋ ತರಾನೇ ಆಗತ್ತೆ. ಈಗಿನವರು ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ, ಕೊಟ್ಟಷ್ಟು ಇನ್ನೂ ಬೇಕು ಅಂತ ಕೇಳಿ ಗಲಾಟೆ ಮಾಡ್ತಾರೆ. ಅಯ್ಯೋ ನಾನು ಆ ಸೀರಿಯಲ್ ನಲ್ಲಿ ಅಷ್ಟು ತಗೋತಾ ಇದ್ದೆ, ಈ ಇದ್ರಲ್ಲಿ ಇಷ್ಟೇ ಕೊಡ್ತಾ ಇದ್ದೀರಾ, ಇನ್ ಸ್ವಲ್ಪ ಇದ್ ಮಾಡಿ ಅನ್ನೋದು. ಆಮೇಲೆ ಉದ್ಯಾಲ್ ಮಾಡಿದ್ರೆ ಒಂದು ಹೇಳೋದು, ಜೀನಲ್ಲಿ ಮಾಡಿದ್ರೆ ಇದು ಅಂತ ಹೇಳಿ ಗ್ರೇಡ್ಗಳು. ನಾವ್ ಹೇಳೋದು ಏನ್ ಗ್ರೇಡ್ ಇದೆ, ಎಲ್ಲಾನು ಒಂದೇ ಅಲ್ವಾ, ಎಲ್ಲಾದ್ರಲ್ಲೂ ಒಂದೇ ತರ ಆಕ್ಟ್ ಮಾಡ್ಬೇಕು, ಎಲ್ಲಾನು ಒಂದು. ಚಾನಲ್ಸ್ ಬೇರೆ ಬೇರೆ ಇರುತ್ತೆ ಅಷ್ಟೇನೆ. ಹೌದು, ನಿಮ್ಮ ಡಿಸ್ಪ್ಲೇ ಆಗೋ ಇದು ಚಾನಲ್ ಮಾತ್ರ ಬೇರೆ, ಪಾತ್ರಗಳು, ಆಕ್ಟಿಂಗು, ಎಲ್ಲ ವಿಚಾರಗಳೆಲ್ಲ ಸೇಮ್. ನಾವ್ ಮಾಡ್ಬೇಕಾಗಿರೋದು ಅದೇ ಕ್ಯಾರೆಕ್ಟರ್, ಅದೇ ಆಕ್ಟಿಂಗು, ಅದೇ ಭಾವನೆಗಳು, ಅದನ್ನೇ ವ್ಯಕ್ತಪಡಿಸ್ಬೇಕಲ್ವಾ ನಾವು. ಅದ್ರಲ್ಲಿ ಏನು ವ್ಯತ್ಯಾಸ ಆಗೋದಿಲ್ಲ. ಹಾಗಾಗಿ ನಾನು ಈ ಚಾನಲ್ ಆ ಚಾನಲ್ ಅದು ಇದು ಏನಿಲ್ಲ, ಯಾವ್ದು ನಮ್ಮ ಪಾಲಕ್ ಬರುತ್ತೋ ಅದನ್ನ ನಾವು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗೋದು ಅಷ್ಟೇನೆ. ಈಗ ಸಿನಿಮಾ ಮಾಡ್ಬೇಕಾರೆ ಇದೊಂದು ಪ್ರಶ್ನೆ ನಾನು ನಿಮ್ಮನ್ನ ಕೇಳ್ಬೇಕು, ಬಿಕಾಸ್ ನಿಮ್ಮಲ್ಲಿರುವ ಸೀರಿಯಸ್ನೆಸ್ ಅಂಡ್ ನೀವು ತೊಡಗಿಸಿಕೊಳ್ಳೋದೊಂದು ಪ್ರೊಡಕ್ಷನ್ ಕಂಪನಿ ಜೊತೆ. ಈಗಿನ ಆರ್ಟಿಸ್ಟ್ಗಳು ಸಿನಿಮಾ ಮಾಡ್ತಾರೆ, ಸಿನಿಮಾ ಮಾಡಿದ್ಮೇಲೆ ಪ್ರಮೋಷನ್ಗೆ ಬರಲ್ಲ, ಎಸ್ಪೆಷಲಿ ಮುಖ್ಯ ಪಾತ್ರದಲ್ಲಿರೋರೇ ಬರಲ್ಲ. ತುಂಬಾ ಅಗತ್ಯ ಇರುತ್ತೆ ಅಂತವರ ಸಪೋರ್ಟ್, ಬಟ್ ಬರಲ್ಲ. ಏನೋ ಒಂದು ಕಾರಣಗಳು, ಹಲವು ರೀಸನ್ಗಳು. ಸೊ ಇಂಥವ್ರಿಗೆ, ಈಗಿನ ಜನರೇಷನ್ಗೆ ನೀವೇನ್ ಹೇಳ್ತೀರಾ, ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ? ನಾವು ಸಿನಿಮಾದಲ್ಲಿ ಬಂದು ನಾವೊಂದು ಒಳ್ಳೆ ಹೆಸರು ತಗೋಬೇಕು, ನಾನು ಹೀರೋಯಿನ್ನು ಅನ್ನಿಸ್ಕೋಬೇಕು, ಹೀರೋ ಅನ್ನಿಸ್ಕೊಳ್ಬೇಕು ಅಂತ ನಮಗೆ ಆಸೆ ಇರೋವಾಗ, ಅದಕ್ಕೆ ನಾವು ನಮ್ಮನ್ನ ಹೀರೋ ಮಾಡೋದಕ್ಕಾಗ್ಲಿ, ಹೀರೋಯಿನ್ ಮಾಡೋದಕ್ಕಾಗ್ಲಿ ಇರ್ತಕ್ಕಂಥ ಪ್ರೊಡ್ಯೂಸರ್ ಆಗ್ಬೋದು, ಡೈರೆಕ್ಟರ್ ಆಗ್ಬೋದು, ಅವರು ಎಷ್ಟು ಶ್ರಮ ತಗೊಂಡಿರ್ತಾರಲ್ವಾ, ಆ ಕಾರಣಕ್ಕಾದ್ರೂ ನಾವು ಅವ್ರ ಜೊತೆಲಿ ಹೋಗಿ ಪ್ರಮೋಷನ್ ಮಾಡಬೇಕು. ಏಕೆ ಅಂದರೆ ಊಟ ಹಾಕಿದ್ದಾರೆ, ಅನ್ನ ಹಾಕಿದ್ದನ್ನ ನಾವು ಮರಿಬಾರ್ದು. ಯಾವುದೋ ಒಂದು ವಿಧದಲ್ಲಿ ನಮಗೆ ಅವರು ದುಡ್ಡು ಕೊಟ್ಟಿದ್ದಾರೆ, ನಾವು ಆ್ಯಕ್ಟ್ ಮಾಡಿಲ್ವಾ ಅದೇನು ಅವ್ರು ಕೊಟ್ಟಿದ್ದಾರೆ ಅಂತ. ಅದಲ್ಲ, ನೀವು ಆ್ಯಕ್ಟ್ ಮಾಡದೆ ಮನೇಲೇ ಕೂತಿದ್ರೆ ನಿಮ್ಗೆ ದುಡ್ಡು ಬರ್ತಾ ಇತ್ತಾ? ಅವ್ರು ನಿಮ್ಮನ್ನು ಕರೆದು ಅವಕಾಶ ಕೊಡದೇ ಇದ್ರೆ ನೀವು ಹೀರೋ ಆಗಲಿ ಹೀರೋಯಿನ್ ಆಗಲಿ ಆಗ್ತಾ ಇದ್ರಾ? ಖಂಡಿತ ಇಲ್ಲ. ಆ ಒಂದು ಕೃತಜ್ಞತೆ ಇಟ್ಕೊಂಡು ನಾವು ನಡ್ಕೊಂಡು ಬಂದರೆ ನಿಮ್ಮ ಒಂದು ಹೀರೋ ಆಗ್ಬೋದು, ಹೀರೋಯಿನ್ ಆಗ್ಬೋದು, ಅಥವಾ ಯಾವುದೇ ಮುಖ್ಯ ಪಾತ್ರಗಳಾಗ್ಬೋದು, ಮುಂದುವರ್ಸ್ಕೊಂಡು ಹೋಗೋಕ್ಕೆ ಸಾಧ್ಯ ಇರುತ್ತೆ. ಇಲ್ಲ ಅಂದರೆ ಅವರ ಬಿಡಿ ಅಂತಾರೆ, ಕಟ್ ಮಾಡ್ತಾ ಹೋಗುತ್ತೆ.
ಅದನ್ನ ಇನ್ನೊಂದು 4 ಜನಕ್ಕೆ ಅವ್ರು ಹೇಳ್ತಾರೆ. ಓ ಆ ಥರ ಅವ್ರನ್ನ ಹಾಕೊಂಡ್ರೆ ಹಿಂಗೆ ಮಾಡ್ತಾರಪ್ಪ, ಕಿರಿಕು, ಅದಕ್ಕೆ ಬರಲ್ಲ, ಪ್ರಮೋಷನ್ಗೆ ಬರಲ್ಲ, ಇನ್ನೊಂದಕ್ಕೆ ಬರಲ್ಲ ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ಯಾರ್ದು ಇದಂತಾರಲ್ಲ ಸಮಸ್ಯೆ ಅಂತಾರಲ್ಲ, ನಮ್ಮದೇ ಸಮಸ್ಯೆ. ನಾವು ಹಾಗೆ ಮಾಡಬಾರ್ದು. ಪ್ರೊಡ್ಯೂಸರು ಡೈರೆಕ್ಟ್ ಏನು ಇಷ್ಟು ದಿನ ಶೂಟಿಂಗಿಗೆ ಹೋಗಿ ಬಂದರು, 1 ದಿನ 2 ದಿನ ಪ್ರಮೋಷನ್ಗೆ ಹೋದ್ರೆ ಏನಾಗೋಗುತ್ತೆ? ಏನು ನಷ್ಟ ಇಲ್ಲ. ಊಟ ಕೊಡ್ತಾರೆ, ತಿಂಡಿ ಕೊಡ್ತಾರೆ, ಕರ್ಕೊಂಬರ್ತಾರೆ. 1 ದಿನ ನೀವು ಅಷ್ಟೊಂದು ದುಡ್ಡು ನಾವು ತಗೊಂಡಿರೋವಾಗ ಅವ್ರಿಗೋಸ್ಕರ 1 ದಿನ ಹೋಗಿ ಬಂದರೆ ಏನಾಗುತ್ತೆ? ರೀಸೆಂಟಾಗಿ ಮೇಡಮ್ ನಾನೊಂದು ಸಣ್ಣ ಪಾತ್ರ ಮಾಡಿದ್ದಿದ್ದು. ನಾನು ಭಕ್ತ ಸಿದ್ದರಾಮೇಶ್ವರ ಅಂತ ಹೇಳ್ಬಿಟ್ಟು ಸಿನಿಮಾ, ಅದ್ರಲ್ಲಿ ನಾನು ಆಕ್ಚುಲಿ ಸಣ್ಣ ಪಾತ್ರನೇ ಮಾಡಿರೋದು, ತುಂಬಾ ದೊಡ್ಡ ಪಾತ್ರ ಏನಿಲ್ಲ. ಹುಬ್ಳಿಗೆ ಬರಬೇಕು ನೀವು, ಪ್ರೆಸ್ ಮೀಟ್ ಇದೆ, ಪ್ರಮೋಷನ್ ಇದೆ ಅಂದ್ರು. 2 ಸಲ ಹೋಗಿ ಬಂದೆ ಮೇಡಮ್ ನಾನು. ಸೂಪರ್ ನೈಸ್. ಅದು 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 1 ವಾರ ಆಗಿಲ್ಲ ಇನ್ನ. ಸೀರಿಯಸ್ನೆಸ್ ಮತ್ತೆ ಪ್ರೀತಿ ಅನ್ನೋದು ಅಲ್ಲಿ ಕಾಣಿಸುತ್ತೆ. ಇವತ್ತು ರಿಲೀಸ್ ಹುಬ್ಳಿ, ಧಾರವಾಡ, ಗದಗ ಆ ಕಡೆ ಎಲ್ಲ. ಇವತ್ತು ಸಿದ್ದರಾಮೇಶ್ವರ ಪಿಕ್ಚರ್ ರಿಲೀಸ್ ಮೇಡಮ್. ಸೂಪರ್, ಆಲ್ ದಿ ಬೆಸ್ಟ್ ನಿಮ್ಮ ಟೀಮಿಗೆ. ಸೊ ನೆಕ್ಸ್ಟ್, ಈಗ ಈ ಸಿನಿಮಾಗಳು ಪೈರಸಿ ಆಗುತ್ತೆ ಬಹುಶಃ ನಿಮ್ಗೆ ಅದ್ರ ಬಗ್ಗೆ ಗೊತ್ತಿರುತ್ತೆ. ಸೊ ಏನ್ ಹೇಳ್ತೀರಾ ಪೈರಸಿ ಏನಕ್ಕೆ ನಾನು ಈ ಪ್ರಶ್ನೆ ಕೇಳ್ತಿದ್ದೇನೆ? ಪೈರಸಿ ಅನ್ನೋದೊಂದು ಮೇಜರ್ ಇಶ್ಯೂ. ನಾವು ಅದನ್ನ ಮಾತಾಡ್ಲಿಕ್ಕೆ ಹೋದಾಗ ಸ್ಟಾರ್ಗಳು ಬಂದು ಮಾತಾಡ್ಲಿ ಅಥವಾ ಎಲ್ಲರೂ ಒಗ್ಗೂಡ್ಬೇಕು. ಆಕ್ಚುಲಿ ನಮ್ಮಲ್ಲಿ ಆ ಒಗ್ಗಟ್ಟತನ ಅನ್ನೋದು ಇಲ್ಲ. ಚೇಂಬರ್ಗಳಿವೆ, ಒಳ್ಳೊಳ್ಳೆ ಪೊಸಿಷನ್ ಅಲ್ಲಿ ಇದ್ದಾರೆ. ಎಲೆಕ್ಷನ್ ಬರೋತ್ತಿಗೆ ನಾವು ಈಗ ಮಾಡ್ತೀವಿ, ಆಗ ಮಾಡ್ತೀವಿ ಅನ್ನೋ ಪ್ರಾಮಿಸಸ್ ಮಾಡ್ತಾರೆ ಹೊರತು ಆ ಪ್ರಾಮಿಸ್ಗಳನ್ನ ಎಕ್ಸಿಕ್ಯೂಷನ್ ಮಾಡಲ್ಲ. ಸೊ ಈಗ ಪೈರಸಿ ಅನ್ನೋ ವಿಷಯದಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಧ್ವನಿ ಎತ್ತಿದ್ರೆ ಖಂಡಿತ ಸರ್ಕಾರ ಏನೋ ಒಂದು ಕ್ರಮ ತಗೊಳ್ಬಹುದು. ಬಟ್ ಅದು ಆಗ್ತಾ ಇಲ್ಲ. ಸಪೋಸ್ ಚೇಂಬರ್ಗಳು ಅಂತ ಕೆಲಸ ಮಾಡ್ತಿದ್ರೆ ಬೇರೆ ಉಪ ಆರ್ಗನೈಸೇಷನ್ ಉಟ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಉಟ್ಕೊಳ್ಳುತ್ತೆ ಅಂತಂದಾಗ ಎಲ್ಲೋ ಒಂದು ಸಮಸ್ಯೆ ಆಗುತ್ತೆ. ಒಬ್ಬ ಡೈರೆಕ್ಟರ್ಗೆ, ಒಬ್ಬ ಪ್ರೊಡ್ಯೂಸರ್ಗೆ, ಒಂದು ಪ್ರೊಡಕ್ಷನ್ ಕಂಪನಿಗೆ, ಒಬ್ಬ ಆರ್ಟಿಸ್ಟ್ಗೆ ಏನೋ ಸಮಸ್ಯೆ ಆದಾಗ ಎಲ್ಲ ಗುಂಪು ಕಟ್ಕೊಂಡು ಒಂದು ಹೊಸ 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 ಸಂಸ್ಥೆಗಳು ಶುರು ಆಗುತ್ತೆ. ಸೊ ಏನ್ ಹೇಳ್ತೀರಿ ಈಗ ಪೈರಸಿ ಅಂತ ವಿಚಾರದಲ್ಲಿ ಯಾವ ರೀತಿ ಒಗ್ಗೂಡ್ಬೇಕು? ಬಿಕಾಸ್ ಒಬ್ಬ ಸೀನಿಯರ್ ಆರ್ಟಿಸ್ಟ್ ನೀವು, ನಿಮಗಿರುವ ಅನುಭವದ ಮೇಲೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ ನೀವು? ಆಕ್ಚುಲಿ ಪೈರಸಿನ ಮಾಡ್ಲೇಬಾರ್ದು. ಅದು ಯಾರು ಪ್ರಾರಂಭ ಮಾಡ್ತಾರೋ, ಯಾರು ಅದ್ರ ಬಗ್ಗೆ ಕೈ ಹಾಕ್ತಾರೋ ಅದು ತುಂಬಾ ತಪ್ಪು. ಇನ್ನೊಬ್ರು ಹೊಟ್ಟೆ ಮೇಲೆ ಹೊಡೆದಾಗೆ ಅಂತಾರಲ್ಲ, ಅದು ಆ ತರ ಮಾಡ್ತಾ ಇರೋರನ್ನ ನನ್ನ ಪ್ರಕಾರ ಎಷ್ಟೋ ತರದಲ್ಲಿ ಕಂಡು ಹಿಡಿತಾರೆ. ಯಾರು ಮಾಡ್ತಾ ಇದ್ದಾರೆ, ಹೇಗ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅದನ್ನ ನಮ್ ಗೌರ್ಮೆಂಟ್ ಅಂದ್ರೆ ಸರ್ಕಾರ, ಆಮೇಲೆ ನಮ್ಮ ಫಿಲಮ್ ಚೇಂಬರು ಅವರೆಲ್ಲ ಇರ್ತಾರಲ್ಲ, ಅದರಲ್ಲಿ ಇರ್ತಕ್ಕಂಥ ಮುಖ್ಯಸ್ಥರು ಅದಕ್ಕೆ ಸ್ವಲ್ಪ ನಾವು ಏನಂತೀವಿ ಪ್ರಾಮಿನೆನ್ಸ್ ಕೊಟ್ಟು ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿ ಯಾರು ಮಾಡ್ತಾ ಇದ್ದಾರೆ ಅನ್ನೋದನ್ನ ಕಂಡು ಹಿಡಿದು, ಸುಮ್ಮನೆ ನೀನು ಮಾಡಬೇಡ ಅಂತ ಹೇಳ್ಬಾರ್ದು. ಅದಕ್ಕೆ ಕರೆಕ್ಟಾಗಿ ಶಿಕ್ಷೆ ಕೊಟ್ರೆ ಮಾತ್ರನೇ ಸ್ಟಾಪ್ ಅವ್ರಿಗೆ ಅರ್ಥ ಆಗುತ್ತೆ. ಆವಾಗ ಬಿಡ್ತಾರೆ. ನಿಮಗೆ ಅವ್ನು ತಪ್ಪು ಮಾಡ್ದ, ಅವನಿಗಿಂತ ಶಿಕ್ಷೆ ಆಯ್ತು, ಇಷ್ಟು ಫೈನ್ ಹಾಕಿದ್ರು, ಇಷ್ಟು ವರ್ಷ ಜೈಲಿಗೆ ಹಾಕಿದ್ರು ಅಂತ ಯಾರೆಲ್ಲರ ಕಿವಿಗೂ ಬೀಳ್ತಾ ಬಂದರೆ ಆಟೋಮೆಟಿಕ್ ಆಗಿ ನಿಲ್ಲಿಸ್ಬಿಡ್ತಾರೆ. ಹೌದು, ಆ ಕ್ರಮ ಇವರು ಮಾಡ್ತಾ ಇಲ್ಲ, ಮಾಡಬೇಕು. ನಾ ಹೇಳೋದು ಇದರಿಂದ ಎಷ್ಟು ಜನಕ್ಕೆ ನಷ್ಟ ಆಗುತ್ತೆ. ನಾನು ಹೇಳೋದು ಅವ್ರಿಗೇನು ಸಿಗುತ್ತೆ ಅದರಿಂದ? ಅವರೇನೋ ಪೈರಸಿ ಮಾಡಿಬಿಡ್ತಾರೆ. ನಾನೇ ಆಗಲಿ ಬಂದು ಮೊಬೈಲಲ್ಲಿ ನೋಡ್ಬಿಡ್ತೀನಿ, ಆಗಾಯ್ತು ಚೆನ್ನಾಗಿದೆ ಅಂತೀನಿ. ಅವ್ನಿಗೇನಾದರೂ ಹೋಗುತ್ತಾ? ನಾನು ಮೊಬೈಲಲ್ಲಿ ಸಿನಿಮಾ ಮಾಡಿದ ಬಗ್ಗೆ ಆ ಪೈರಸಿ ಮಾಡಿದವ್ರಿಗೆ ಏನಾದರೂ ದುಡ್ಡು ಸಿಗುತ್ತಾ? ಯಾಕೆ ಅನ್ಯಾಯ ಮಾಡ್ತಾರೆ? ಇದು ನನಗದು ತುಂಬ ಮನ್ಸಿಗೆ ನೋವಾಗುತ್ತೆ, ತುಂಬ ಬೇಜಾರಾಗುತ್ತೆ. ಇನ್ನೊಬ್ರು ಹೊಟ್ಟೆ ಮೇಲೆ ಹೊಡೆಯೋದು ಅಂತಾರಲ್ಲ, ಆ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನ ಖಂಡಿತ, ಯಾಕೆಂದ್ರೆ ನಮ್ಗೆ ನಿಮ್ಗೆ ಇನ್ನೊಬ್ರಿಗೆ ಮಾತ್ರ ಆಗಲ್ಲ, ಎಲ್ಲಾರ್ಗೂ ಆಗ್ತಾ ಇದೆ ಈ ಸಮಸ್ಯೆ. ಸೊ ಎಲ್ಲಾರು ಇದರಲ್ಲಿ ಒಗ್ಗೂಟ ಅಂದ್ರೆ ಒಂದು ಮಾಡಿಕೊಂಡು ಒಗ್ಗಟ್ಟಾಗಿದ್ದು ಅದನ್ನ ಸ್ಟಾಪ್ ಮಾಡೋದಕ್ಕೆ ಪ್ರಯತ್ನ ಪಡ್ಬೇಕು ಮೇಡಮ್. ಹೌದು, ಖಂಡಿತ ಒಳ್ಳೆ ಮಾತು ಹೇಳಿದ್ರಿ. ನೀವು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡ್ಬೇಕಾದ್ರೆ ಟಿಕೆಟ್ ಪ್ರೈಸ್ ಈಗಿನ ಒಂದು ನೀವು ನೋಡ್ತಾ ಇದ್ರೆ, ಈಗ PVRಗೆ ಹೋಗ್ತೀರಾ ಅಥವಾ ಇನಾಕ್ಸ್ಗೆ ಹೋಗ್ತೀರಾ, ಟಿಕೆಟ್ ಪ್ರೈಸ್ ಹೈ ಇರುತ್ತೆ. ಎಸ್ಪೆಷಲಿ ನಮ್ಮ ಕನ್ನಡ ಸಿನಿಮಾಗಳಿಗೇನೆ ಒಂದು ಪ್ರೈಸ್ ಬೇರೆ, ಬೇರೆ ಭಾಷೆ ಸಿನಿಮಾಗಳಿಗೆ ಪ್ರೈಸ್ ಬೇರೆ. ಸೊ ಇದ್ರ ಬಗ್ಗೆನೂ ಆಕ್ಚುಲಿ ಚೇಂಬರ್ ಇರ್ಬೋದು, ನಮ್ಮ ಸರ್ಕಾರ ಆಗ್ಲಿ ಮಾತಾಡ್ಬೇಕು. ಒಂದು ಏನು ಬಜೆಟ್ ಅಲ್ಲಿ ಸಿನಿಮಾ ನೋಡುವಂತ ಒಂದು ಅನುಕೂಲ ಮಾಡ್ಕೊಡ್ಬೇಕು ಅನ್ನೋದು FMC ಇಂದ ನಾವು ಪದೇ ಪದೇ ಹೇಳ್ತಾ ಇರ್ತೀವಿ. ನೀವು ಕೂಡ ಅದಕ್ಕೆ ಧ್ವನಿ ಖಂಡಿತ ಮೇಡಮ್, ಖಂಡಿತ. ಯಾಕೆ ಅಂತಂದ್ರೆ ಯಾವ ಭಾಷೆ ಆದ್ರೇನು, ಥಿಯೇಟರ್ಗೆ ಹೋಗ್ತೀವಿ, ಅದೇ ಸೀಟಲ್ಲಿ ಕೂತ್ಕೋತೀವಿ, ಅದೇ ಪ್ರೊಜೆಕ್ಷನ್ ಅಲ್ಲಿ ನೋಡ್ತೀವಿ ನಾವು. ನೀವು ಭಾಷೆ ಅದು ಭಾಷೆ ಈ ಭಾಷೆ ಅನ್ಬಿಟ್ಟು ಆ ಭಾಷೆಗೆ ಜಾಸ್ತಿ ಈ ಭಾಷೆ ಕಡಿಮೆ ಇವ್ರಿಗಿದಿಲ್ಲ ಅನ್ನೋದು ತುಂಬಾ ತಪ್ಪು. ಯಾವ ಭಾಷೆನಾದ್ರೂ ಆಗ್ಲಿ ಏನೇ ಆಗ್ಲಿ, ಈ ಥಿಯೇಟರ್ನಲ್ಲಿ ಇಂಥ ಇದಕ್ಕೆ ಇವಾಗ ಬಾಲ್ಕನಿ ಅಂತ ಇರುತ್ತೆ, ಕೆಳಗಡೆ ಅಂತ ಇರುತ್ತೆ. ಸೊ ಬಾಲ್ಕನಿಗೆ ಒಂದು ಪ್ರೈಸ್ ಫಿಕ್ಸ್ ಮಾಡಲಿ, ಕೆಳಗಡೆ ಕೂತ್ ನೋಡೋರಂದ್ರೆ ಸೆಕೆಂಡ್ ಇದಕ್ಕೆ ನೋಡೋಕೆ ಒಂದು ಮಾಡಲಿ, ಅಷ್ಟೇ ಬಿಟ್ಟು ಹಿಂದಿಗೆ ಬೇರೆ, ಕನ್ನಡಕ್ಕೆ ಬೇರೆ, ತಮಿಳಿಗೆ ಬೇರೆ ಅಂತ ಮಾಡೋದು ಖಂಡಿತ ತಪ್ಪದು. ಅದು ನಿಲ್ಲಿಸ್ಬೇಕು, ಫಸ್ಟ್ ಅದನ್ನ ನಿಲ್ಲಿಸ್ಬೇಕು. ಅದು ಯೂನಿಫಾರ್ಮಿಟಿ ತಂದ್ರೆ ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ.
ಎಲ್ಲಾರು ಥಿಯೇಟರ್ ಹೋಗ್ತಾರ ಅವಾಗ. ಹೌದು, ಫ್ಯಾಮಿಲಿ ಸಮೇತ ಒಂದು ಸಿನಿಮಾ ನೋಡೋ ಕಲ್ಚರ್ ಇವಾಗ ಸ್ಟಾಪ್ ಆಗೋದು. ಹೌದು, ಇವಾಗ ತುಂಬಾ ಅಪರೂಪ ಆಗೋಗಿದೆ ಮೇಡಮ್. ನಾನು ರೀಸೆಂಟ್ ಆಗಿ ಮ್ಯಾಕ್ಸ್ ಸಿನಿಮಾ ನೋಡಕ್ ಹೋಗಿದ್ದೆ. ಎಷ್ಟು ಬೇಜಾರಾಯ್ತು ಅಂತಂದ್ರೆ, ತುಂಬಾ ಇಷ್ಟಪಟ್ಟು ನಾವು ಸಿನಿಮಾ ನೋಡೋಕೆ ಅಂತ ಹೋಗಿದ್ವಲ್ಲ, ಸಿನಿಮಾ ಚೆನ್ನಾಗಿದೆ ನೋಡಿದ್ವಿ, ಓಕೆ ಆಯ್ತು, ಬಟ್ ಥಿಯೇಟ್ರಲ್ಲಿ ಜನನೇ ಇಲ್ಲ. ನಂಗೆ ಎಷ್ಟು ಬೇಜಾರಾಯ್ತು ಅಂತಂದ್ರೆ, ಇವ್ರು ರಾಮ ಎಷ್ಟು ಕೋಟಿಗಳು ಹಾಕಿ ಸಿನಿಮಾ ಮಾಡಿದ್ದಾರೆ, ಈ ಜನ ಯಾಕೆ ಹೀಗೆ ಮಾಡ್ತಾರೆ? ಇಷ್ಟೇ ಆಗೋದು. ಅಲ್ಲಿ ಮೊಬೈಲಲ್ಲಿ ನೋಡಿದೆ, ಇನ್ನೊಂದ್ರಲ್ಲಿ ನೋಡಿದೆ, ಏನೆಲ್ಲ ನೋಡಿದೆ ಅನ್ಕೊಂಡು ಹೌದು ಥಿಯೇಟರ್ ಬರೋದನ್ನೇ ಸ್ಟಾಪ್ ಮಾಡ್ಬಿಡ್ತಾರೆ. ಒಂದು ಟಿವಿ ನಲ್ಲಿ ಬಂದ್ಬಿಡುತ್ತೆ, ಇಲ್ಲ OTT ನಲ್ಲಿ ಅವೈಲೇಬಲ್ ಇರುತ್ತೆ. ಏನಿಲ್ಲ ಅಂತ ಹೇಳಿದ್ರು ನೆಕ್ಸ್ಟ್ ಟೈಮ್ ನೋಡ್ಬೇಕಾ ಟೆಲಿಗ್ರಾಮ್ ಅಲ್ಲಿ ಇದೆ ಅಂತ ಹೇಳ್ಕೊಂಡು ಜನ ಬರೋದೇ ಸ್ಟಾಪ್ ಮಾಡ್ತಾರೆ. ಅದೇ ಮೇಡಮ್ ತಪ್ಪಾಗ್ತಾ ಇರೋದು. ಏನು ಅಂತಂದ್ರೆ, ಇವಾಗ ಆ ತರ ಈಸಿಯಾಗಿ ನೋಡೋ ಅವಕಾಶಗಳನ್ನ ಮಾಡಿಕೊಟ್ಟಿರೋದೇ ದೊಡ್ಡ ತಪ್ಪು. ಹೌದು, ಸಿನಿಮಾ ಅಂದ್ರೆ ಅದೊಂದು ಮನೆಯವರೆಗೆ ಎಲ್ಲರಿಗೂ ಒಂದು ಎಂಟರ್ಟೈನ್ಮೆಂಟ್. ಇವತ್ತೆಲ್ಲರೂ ಕಬ್ಬನ್ ಪಾರ್ಕ್ ಹೋಗೋಣ, ಲಾಲ್ ಬಾಗ್ ಹೋಗೋಣ ಅನ್ನೋ ತರ ಸಿನಿಮಾ ಥಿಯೇಟರ್ಗೆ ಹೋಗಿ ಇವತ್ತು ಸಿನಿಮಾ ನೋಡ್ಕೊಂಡ್ ಬರೋಣ ಅಂತ ಹೇಳಿದ್ರೆ ಎಷ್ಟು ಖುಷಿ ಇರುತ್ತೆ. ಒಂದು ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಹೋಗಿ ನೋಡ್ಕೊಂಡ್ ಬಂದ್ರೆ ಒಂದು ಸಂತೋಷ ಇರುತ್ತೆ. ನಮ್ಮ ಕಾಲದಲ್ಲೆಲ್ಲ ಹಾಗೆ ಇರ್ತಾ ಇದ್ದಿದ್ದು. ಸಿನಿಮಾ ಅಂತಂದ್ರೆ ಇಬ್ರಿಬ್ರೆ ಹೋಗೋದು, ಒಬ್ಬರೇ ನೋಡ್ಕೊಂಡ್ ಬರೋದು ಏನು ಮಾಡ್ತಿರ್ಲಿಲ್ಲ. ಎಲ್ಲಾರನ್ನೂ ಕರ್ಕೊಂಡು ಹೋಗೋರು. ಶನಿವಾರ ಭಾನುವಾರ ಬಂದ್ರೆ ಇವತ್ತೇ ಸಿನಿಮಾಗೆ ಹೋಗ್ಬೇಕಂತೆ, ಸಿನಿಮಾ ಕರ್ಕೊಂಡು ಹೋಗ್ತಾರಂತೆ, ಅದೇ ಒಂದು ಸಂಭ್ರಮ. ಅದೇ ಒಂದು ಸಂಭ್ರಮ. ಆ ಸಂಭ್ರಮ ಮತ್ತೆ ತುಂಬಾ ಯಾವಾಗ ಬರುತ್ತೋ ಅಂತ ಅನ್ಸುತ್ತೆ ನಿಜವಾಗಿ. ಬಿಕಾಸ್ ಇದು ಡಿಜಿಟಲ್ ರೀಲ್ ವರ್ಲ್ಡ್. ಈ ರೀಲ್ ವರ್ಲ್ಡ್ ಅಂದಾಗ ಒಂದು ಪ್ರಶ್ನೆ ನಾನು ನಿಮಗೆ ಕೇಳಬೇಕು. ನೀವು ರೀಲ್ ಎಲ್ಲ ಮಾಡಲ್ವಾ? ಡಾನ್ಸ್ ಆಗ್ಲಿ ಎಲ್ಲ ಮಾಡ್ತೀವಿ ಮೇಡಮ್. ನಮ್ ಫ್ರೆಂಡ್ಸೇ ಮಾಡ್ತೀವಿ, ಸಿಕ್ಕಾಪಟ್ಟೆ ರೀಲ್ಸ್ ಮಾಡ್ತೀವಿ ನಾವು. ಓಕೆ, ಎಲ್ಲೇ ಒಂದ್ ಫಂಕ್ಷನ್ಗೆ ಸೇರಿದ್ರೆ, ಯಾವ್ದೇ ಒಂದು ಅಕೇಶನ್ಗೆ ನಾವು ಹೋದ್ರು ಒಂದಾದ್ರೂ ರೀಲ್ಸ್ ಮಾಡದೆ ಬರೋದಿಲ್ಲ ನಾವು. ಎಲ್ಲ ಅಜ್ಜಿರಾದ್ರೂ ಚೆನ್ನಾಗಿ ಮಾಡ್ತೀರಿ. ಎಲ್ಲರ ಜೊತೆ ಸೇರ್ಕೊಂಡು ಮಾಡ್ತೀವಿ ನಾವು. ನಮ್ ಜೊತೆ ಹುಡುಗರು ಇದ್ದಾರೆ. ಒಟ್ಟಿನಲ್ಲಿ ಟೋಟಲಿ ಎಲ್ಲ ನಮ್ ಗ್ರೂಪ್ ಎಲ್ಲ ಸೇರಿ ಒಂದ್ ರೀಲ್ಸ್ ಮಾಡಿ ಎಂಜಾಯ್ ಮಾಡ್ತೀರಾ? ಖಂಡಿತ ಮಾಡ್ತೀವಿ. ಎಷ್ಟು ರೀಲ್ ಮಾಡಿದೀರಾ ಇಷ್ಟರವರೆಗೆ? ಅಂಡ್ ನಿಮ್ಮ ರೀಲ್ಗಳು ಎಲ್ಲಿ ಇದೆ? ನಿಮ್ದು ಇನ್ಸ್ಟಾಗ್ರಾಮ್ ನಲ್ಲೆಲ್ಲ? ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ಕಡೆ ಬರುತ್ತೆ. ಯಾರು ನಾನ್ ಹಾಕ್ತಾ ಇದ್ರೆ ನಮ್ ಫ್ರೆಂಡ್ಸ್ ಯಾರಾದ್ರೂ ಹಾಕಿರ್ತಾರೆ. ಯಾರಾದ್ರೂ ಒಬ್ಬರಾದ್ರೂ ಸರಿ. ಸುಮಾರು ಜನ ಕೇಳ್ತಾರೆ, ಓ ಎಲ್ಲ ನಿಮ್ ಗ್ರೂಪ್ ಎಲ್ಲ ಸೇರ್ಬಿಟ್ಟಿದೆ, ಓ ನಿಮ್ ಗ್ರೂಪ್ ಎಲ್ಲ ನೋಡಿದ್ವಿ ಅಂತ ಹೇಳ್ತಾ ಇರ್ತಾರೆ. ತುಂಬಾ ಜನ ಹೇಳ್ತಾರೆ. ಮತ್ತೆ ನಮ್ ಗ್ರೂಪ್ ಮೇಲೆ ತುಂಬಾ ಜನ ಕಣ್ಣು, ಓ ಇವ್ರನ್ನ ನಮ್ ಕೇಳ್ತಾರೆ, ಬಾವಿಟ್ ಕೇಳ್ತಾರೆ, ನಿಮ್ ಗ್ರೂಪ್ ನಮ್ಮನ್ನು ಸೇರ್ಸ್ಕೊಳ್ರಿ ಅಂತ. ಸೇರಿಸ್ಕೊಳ್ಳಿ ಅಂತ ಕೇಳಿದ್ರೆ ಪರವಾಗಿಲ್ಲ, ಕಣ್ಣು ಹಾಕ್ಬೇಡಿ, ಕೆಟ್ಟ ದೃಷ್ಟಿ ಹಾಕ್ಬೇಡಿ ಅಷ್ಟೇ. ಖಂಡಿತ. ಬಟ್ ಸೇರಿಸ್ಕೊಳ್ಳಿ ಅಂತ ಎಲ್ಲಾರ್ಗು, ನಮ್ ಗ್ರೂಪ್ ಅಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಯಾರಾದ್ರೂ ಒಬ್ರು ಅಪ್ರೋಚ್ ಮಾಡ್ತಾನೆ ಇರ್ತಾರೆ, ನಮ್ಮನ್ಯಾಕ್ ಸೇರ್ಸ್ಕೊಳ್ಳಲ್ಲ ಅಂತ. ನಾವು ತುಂಬಾ ಜಾಸ್ತಿ ಜನ ಆದಾಗ ಅದೇ ಬೇರೆ ತರ ಆಗ್ಬಿಡತ್ತೆ, ಬೇಡ. ನಾ ಹೇಳಿದ್ನಲ್ಲ, ಒಂದೇ ಮನಸ್ಥಿತಿ ಇರ್ತಕ್ಕಂಥವ್ರು ಒಂದಷ್ಟು ಜನನ ನಾವು ಸೇರ್ಕೊಂಡು ನಮ್ಗೆಲ್ಲ ಇವಾಗ ಎಲ್ಲ ಮನೆಯವ್ರ ತರ ಆಗ್ಬಿಟ್ಟಿದೀವಿ ನಾವು. ಅವ್ರಿಗೇನಾದ್ರೂ ನಾವು ಮಾತಾಡ್ಕೊಳ್ತೀವಿ, ನಮ್ಗೇನಾದ್ರೂ ಅವ್ರು ಮಾತಾಡ್ತಾರೆ, ಒಬ್ರು ಕಷ್ಟ ಸುಖಕ್ಕೆ ಆಗ್ತೀವಿ, ಸಾಂತ್ವನ ಹೇಳ್ಕೊಳ್ತೀವಿ. ತುಂಬಾ ಚೆನ್ನಾಗಿದೆ ನಮ್ಮ ಗ್ರೂಪ್. ನಮ್ಮ ಸ್ನೇಹ ಜೀವಿಗಳ ಬಳಗ ಅಂತ ಅದಕ್ಕೆ ಹೆಸರು. ಪದೇ ಪದೇ ಮೀಟ್ ಎಲ್ಲ ಆಗ್ತಾ ಇರ್ತೀರಾ? ಪಾರ್ಟಿ ಮಾಡ್ತಾ ಇರ್ತೀರಾ? ಎಲ್ಲ ಮಾಡ್ತಾ ಇರ್ತೀವಿ ಮೇಡಮ್. ನಾವು ಯಾವಾಗ ಅಂದ್ರೆ ಅವಾಗ ಒಬ್ಬೊಬ್ಬರು ಮನೇಲಿ ಒಂದೊಂದ್ಸಲ ಸೇರ್ತೀವಿ. ಆಕ್ಚುಲಿ ಈ 29th ಕೂಡ ನಮ್ಮ ಮನೇಲಿ ಸೇರೋಣ ಅಂತ ಅನ್ಕೊಂಡಿದೀವಿ. ನಾವೆಲ್ಲರೂ ಪಾಟ್ಲಾಕ್ ಅಂತ ಮಾಡ್ಕೊಳ್ತೀವಿ. ಎಲ್ಲಾದ್ರೂ ಹೊರಗಡೆ, ಆಮೇಲೆ ಊರುಗಳಿಗೆ ಹೋಗ್ತೀವಿ ನಾವು, ಬೇರೆ ಬೇರೆ ಊರುಗಳಿಗೆ ಹೋಗ್ತೀವಿ, ದೇವಸ್ಥಾನಗಳಿಗೆ ಹೋಗ್ತೀವಿ, ಎಲ್ಲಾ ತರ ಎಂಜಾಯ್ ಮಾಡ್ತೀವಿ. ರೆಸಾರ್ಟ್ಗಳಿಗೆ ಹೋಗ್ಬಿಟ್ಟು ಎಲ್ಲ ಎಂಜಾಯ್ ಮಾಡ್ಕೊಂಡ್ ಬರ್ತೀವಿ. ಎಲ್ಲ ಚಿಕ್ಕ ಮಕ್ಕಳ ತರ ಆಗ್ಬಿಡ್ತೀವಿ ನಾವೆಲ್ಲರೂ. ಸೂಪರ್. ಈ ಏಜ್ ಅಲ್ಲಿ ನೀವು, ನಿಮ್ದು ಏಜ್ ಎಷ್ಟು ಕೇಳ್ಬೋದಾ? ಬೇಡ, ಕೇಳಲ್ಲ. ಏಜ್ ಹೆಣ್ಮಕ್ಳ ಏಜ್ ಕೇಳಬಾರ್ದು. ಹೆಣ್ಮಕ್ಳಲ್ಲ, ನಾನು ಅಜ್ಜಿ ಆದ್ರೂ ಹೇಳಲ್ಲ. ಸೊ ಇಷ್ಟು ಲವಲವಿಕೆಯಿಂದ ಇಷ್ಟು ಆಕ್ಟಿವ್ ಆಗಿದ್ದೀರಾ, ಏನು ಸೀಕ್ರೆಟ್? ಖಂಡಿತ ಯಾವ ಜಿಮ್ಮು, ಯಾವ ಎಕ್ಸಸೈಸು, ಯಾವ ವಾಕಿಂಗು, ಯಾವ ಬ್ಯೂಟಿ ಪಾರ್ಲರು ಯಾವುದು ಇಲ್ಲ. ಬರ್ರಿ ಮನೆ ಕೆಲಸ ಮಾಡ್ತೀನಿ, ಸಂತೋಷವಾಗಿರ್ತೀನಿ, ನನ್ನ ಮನಸ್ಸು ಶುದ್ಧವಾಗಿದೆ, ಎಲ್ಲರನ್ನು ಇಷ್ಟಪಡ್ತೀನಿ. ಅದಕ್ಕೆ ನಾನು ಎನರ್ಜೆಟಿಕ್ ಆಗಿ ಕಾಣಿಸ್ತಾರೆ. ಡ್ರೆಸ್ಅಪ್ ಮಾಡ್ಕೊಳ್ಳೋದು, ಮೇಕಪ್ ಮಾಡ್ಕೊಳ್ಳೋದೆಲ್ಲ ಇಷ್ಟನಾ ನಿಮಗೆ? ಮನೆಯಲ್ಲಿದ್ರೆ ಖಂಡಿತ ಡ್ರೆಸ್ಅಪ್ ಮೇಕಪ್ ಏನು ಬೇಡ. ತುಂಬಾ ಬಿಳಿ ಇದ್ದಾರೆ, ಲಿಪ್ಸ್ ಎಲ್ಲ ಪಿಂಕ್ ಇದೆ, ಕಣ್ಣೆಲ್ಲ ಕ್ಯಾಟ್ ಐ. ಆಕ್ಚುಲಿ ಅದೇ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಮೇಡಮ್ ನನ್ಗೀಗ. ಬೆಳ್ಳಿಗಿರೋದೇ ಒಂದ್ ಸ್ವಲ್ಪ ಪ್ರಾಬ್ಲಮ್. ಯಾವ್ದಾದ್ರು ಒಂದು ಮಿಡಲ್ ಕ್ಲಾಸ್ ಇದು ಪಾತ್ರ ಮಾಡ್ಬೇಕಾದ್ರೆ ಸ್ವಲ್ಪ ಬಣ್ಣ ಕಡಿಮೆ ಮಾಡ್ರು ಅಂತಾರೆ. ನಾ ಬಣ್ಣನೇ ಹಾಕಿಲ್ದೇ ಇದ್ರು ಕೂಡ ಬಣ್ಣ ಕಡಿಮೆ ಮಾಡ್ರು ಅಂತಾರೆ, ಕಣ್ ಕೇಳಿ ಕಪ್ ಮಾಡು ಅಂತಾರೆ. ಇದೆಲ್ಲ ತುಂಬಾನೇ ನನಗಾಗಿದೆ, ತುಂಬಾನೇ ಆಗಿದೆ. ಅದನ್ನು ಎಲ್ಲ ಅಂತಾರಲ್ಲ. ಇನ್ನೊಬ್ರು ಡೈರೆಕ್ಟ್ರು ಅವ್ರು ಹೇಳೋರು, ಲಿಪ್ಸ್ಟಿಕ್ ತೆಗಿಯಮ್ಮ ಅನ್ನೋರು. ನಾನು ಹೋಗ್ಬಿಟ್ಟು ಹಿಂಗ್ ತೋರ್ಸ್ಬಿಟ್ಟು, ನೋಡಿ ಸರ್ ನಾನು ಹಾಕಿಲ್ಲ ಸರ್
ಹಾಕಿಲ್ಲ ಸರ್ ಅಂತ ಹೇಳಿ ಗಲಾಟೆ ಮಾಡ್ತಾ ಇದ್ದೆ. ನೀವು ಸಾಂಗ್ ಹಾಕ್ಬೇಕು, ಪಿಂಕ್ ಲಿಪ್ಸ್ ಅಂತ ಹೇಳ್ಬಿಟ್ಟು. ಅದೇ ಹೇಳ್ತಾ ಇದ್ದೇನೆ, ತುಂಬಾ ಅಂತಾರಲ್ಲ ತುಂಬಾನೇ ಅಂತ. ಕಲ್ಪವೃಕ್ಷ ಅನ್ನೋ ಸೀರಿಯಲ್ ಅದು. ಅದರಲ್ಲಿ ಒಬ್ಬ ಬ್ರಾಹ್ಮಣರ ಮನೆತನದಲ್ಲಿ ಇದು ಹೆಣ್ಣು ನಾನು, ಅಂದ್ರೆ ಆಚಾರ ವಿಚಾರ ಮಡಿ ಅಂತ ನನ್ನ ಗಂಡ ಪುರೋಹಿತ, ಆ ಥರ ಇರುತ್ತೆ. ಸೊ ಡೈರೆಕ್ಟ್ರ್ ಯಾವಾಗ ಹೇಳೋರು, ಏನ್ ಮೇಡಮ್ ಲಿಪ್ಸ್ಟಿಕ್ ಹಾಕೊಂಡ್ಬಿಡ್ತೀರ ಸರ್? ನಾನು ಹಾಕೊಂಡಿಲ್ಲ ಸರ್. ಕಪ್ಪು ಬಳಿ ಅದಕ್ಕೆ ತಂದು ಲಿಪ್ಸ್ಗೆಲ್ಲ ಬ್ಲ್ಯಾಕ್ ಡಾರ್ಕ್ ಮಾಡೋರು, ಆ ಥರ ಡಲ್ ಕಾಣಿಸ್ಬೇಕು ಅಂತ ಹೇಳಿ ಅದೇ ಅನ್ಸುತ್ತೆ. ಒಂದ್ಸಲ ನನ್ಗೆ ಕ್ಯಾಟೈಸ್ ಇರೋದು ಖುಷಿ ಅನ್ಸುತ್ತೆ, ಇನ್ನೊಂದ್ಸಲ ಅಯ್ಯೋ ರಾಮ ಏನೋ ಒಂಥರ ಇದೆಯಲ್ಲಪ್ಪ ಅಂತಾನು ಅನ್ಸುತ್ತೆ. ತುಂಬಾ ಅಟ್ರಾಕ್ಟಿವ್ ಆಗಿ. ಆಮೇಲೆ ನಿಮಗೆ ಇದುವರೆಗೂ ಒಂದು ಮರಿಯಿಲ್ಲ ಆರದೆ ಇರುವಂತಹ ಒಂದು ಪಾತ್ರ ಯಾವುದು? ನಿಜ ಹೇಳ್ಬೇಕಂದ್ರೆ ನಂಗೆ ಜೋಡಿ ಹಕ್ಕಿಲಿ ಶಾರದಕ್ಕ ಅನ್ನೋ ಪಾತ್ರ ತುಂಬಾ ಅಂದ್ರೆ ತುಂಬಾ ಹೆಸರು ಕೊಡ್ತು, ತುಂಬಾ ಇಷ್ಟ ಆಯ್ತು ನನಗೂನು. ಎಲ್ಲಿ ಈ ಕ್ಷಣಕ್ಕೂ 4-5-6 ವರ್ಷನೇ ಆಯ್ತು ಏನೋ ಅದು ಮುಗ್ದು. ಬಟ್ ಈ ಕ್ಷಣಕ್ಕೂ ನಾನು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ, ಧರ್ಮಸ್ಥಳದಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ರೆ, ಶಾರದಕ್ಕ ನೋಡಲ್ಲಿ ಅಂತ ಹೇಳ್ತಾರೆ. ಅದೊಂದನ್ನ ತುಂಬಾ ಜನ ರೆಕಗ್ನೈಸ್ ಮಾಡ್ತಾರೆ. ಜೀನಲ್ಲಿ ಬರ್ತಾ ಇತ್ತು, ಆರೂರ್ ಜಗದೀಶ್ ಅವ್ರ ಡೈರೆಕ್ಷನ್ ನಲ್ಲಿ. ಸೊ ಅದಕ್ಕೆ ನಾನು ಅದಾಗಿದ ತಕ್ಷಣ ಯಾವುದೋ ಒಂದು ಪಾತ್ರಕ್ಕೆ KGF 2 ನನ್ನ ಕರೆದ್ರು. ಅವರು ಅದನ್ನೇ ಹೇಳಿದ್ರು ನನಗೆ, ನಿಮ್ದು ಜೋಡಿ ಹಕ್ಕಿಲಿ ನೋಡಿದ್ವಿ ಮೇಡಮ್, ಅದಕ್ಕೆ ನಿಮ್ಮನ್ನ ಕರ್ಸಿದ್ವಿ ಅಂತಂದ್ರು. ಪಾತ್ರ ಅದೇ ತರ ಒಂದ್ ಸ್ವಲ್ಪ ಇದಿತ್ತು ಅಂತ ಹೇಳಿ ಕರ್ಸಿದ್ವಿ ಅಂದ್ರೆ ಅವಾಗ ನಂಗೆ ಬಹಳ ಸಂತೋಷ ಆಯ್ತು. ಜಗ್ಗಿ ಸರ್ಗೆ ಅದನ್ನೇ ಹೇಳ್ದೆ ನಾನು, ಸರ್ ನೋಡಿ ಸರ್ ನಿಮ್ಮ ಒಂದು ಇದ್ ಮಾಡಿದಕ್ಕೆ ನನಗೆ KGF 2 ಅವಕಾಶ ಅಂತ ಹೇಳ್ದೆ ನಾನು. ತುಂಬಾ ಅಂದ್ರೆ ತೃಪ್ತಿ ಕೊಟ್ಟಂತ ಪಾತ್ರ ಅಂತ ಹೇಳಿದ್ರೆ ಶಾರದಕ್ಕ ಪಾತ್ರ ಖಂಡಿತ ತೃಪ್ತಿ ಕೊಡ್ತೆ. ಯಾಕೆ ಅಂತಂದ್ರೆ ಒಂದು ಹಳ್ಳಿ ಹೆಂಗಸು, ತಾಯಿ ಇಲ್ಲದ ಮಗುನ ಸಾಕ್ತಾ ಅಂದ್ರೆ ನೋಡ್ಕೊಂಡಿರೋದು ನಾನು. ಅವನು ನನ್ನನ್ನು ಅಮ್ಮ ಅನ್ನೋ ಪ್ರೀತಿಯಿಂದ ಹೀರೋ ಆಕ್ಚುಲಿ, ಆ ಹೀರೋ ನನ್ನನ್ನು ಅಮ್ಮ ಅನ್ನೋ ಭಾವನೆಯಲ್ಲಿ, ಅಂದ್ರೆ ಅಮ್ಮ ಅಂದಿದ್ರು ಶಾರದವ್ವ ಅಂತ ಹೇಳ್ತಾ ಇದ್ದ. ತುಂಬಾ ಒಂಥರ ತುಂಬಾ ಚೆನ್ನಾಗಿತ್ತು ಕತೆ ಕೂಡ, ತುಂಬಾ ಜನಕ್ಕೆ ಇಷ್ಟ ಆಯ್ತು ಅದು ಪಾತ್ರ. ನನಗಿಂತ ಪಬ್ಲಿಕ್ಗೆ ತುಂಬಾ ಇಷ್ಟ ಆಗಿದೆ ಎಲ್ಲರಿಗೂ. ಈಗ ಈ ಒಂದು ಡ್ರೀಮ್ ರೋಲ್ ಮಾಡ್ಬೇಕು ಅಂತ ಇರುತ್ತೆ, ಇಂಥ ಒಂದು ಪಾತ್ರ ಸಿಗಬೇಕು, ಇಂಥ ಒಂದು ಪಾತ್ರ ನಿಭಾಯಿಸ್ಬೇಕು ಅಂತ ಯಾವ್ದಾದ್ರು ಪರಿಕಲ್ಪನೆ ಮನ್ಸಲ್ಲಿ ಇದೆಯಾ? ಖಂಡಿತ ಇದೆ ಮೇಡಮ್. ಆಕ್ಚುಲಿ ನಾನೊಂದು ಆರ್ಟ್ ಮೂವಿಲಿ ಮಾಡಿದೆ ಆ ಪಾತ್ರನ ನಾನು. ಅಂದ್ರೆ ಕತೆ ಪೂರ್ತಿ ನನ್ನ ಮೇಲೆ ಬರುತ್ತೆ, ಮನೆ ಅಂತ ಹೇಳ್ಬಿಟ್ಟು. ಅದು 2020 ಮಾಡಿದ್ದು ನನ್ನದು ಸಿನಿಮಾ ಅದು. ಸೊ ಪಾತ್ರ ತುಂಬಾನೇ ಚೆನ್ನಾಗಿದೆ. ಬಟ್ ಆರ್ಟ್ ಮೂವಿಗಳು ಯಾರು ನೋಡ್ತಾರೆ, ಅದೇ ಬಂದಿರೋದು. ಸೊ ಖಂಡಿತ ಇದೆ ಮೇಡಮ್. ಅಂದ್ರೆ ಈ ಆರ್ಟ್ ನಾನು ಇದೊಂದು ಪ್ರಶ್ನೆ ಕೇಳ್ಬೇಕು. ಆರ್ಟ್ ಮೂವಿ ಅವಾರ್ಡ್ ಸಿನಿಮಾಗಳು ಬರುತ್ತವೆ, ಒಳ್ಳೆ ಹೆಸರು ತಗೊಳ್ತೆ, ಡೈರೆಕ್ಟರ್ಗೆ ಒಳ್ಳೆ ಹೆಸರು ಬರುತ್ತೆ, ಪಾತ್ರಧಾರಿಗಳಿಗೂ ಒಳ್ಳೆ ಹೆಸರು ಬರುತ್ತೆ. ಆದ್ರೆ ಆ ಸಿನಿಮಾಗಳು ನೋಡೋದಕ್ಕೆ ಲಭ್ಯ ಇರಲ್ಲ. ಸೊ ಆಕ್ಚುಲಿ ಹೊಸಬರಿಗೆ, ಈಗ ನಮ್ಮಂತವರಿಗೆ ಅಂತ ಸಿನಿಮಾಗಳನ್ನ ನೋಡ್ಬೇಕು, ಯಾಕೆ ಅದಕ್ಕೆ ಅವಾರ್ಡ್ ಬಂತು, ಅದರಲ್ಲಿ ಅಂತ ವಿಶೇಷತೆ ಏನ್ ಪ್ಯಾರಾಮೀಟರ್ ಅನ್ನ ಮೀಟ್ ಆಗಿದೆ ಅನ್ನೋದನ್ನ ನಾನು ಮಾತಾಡಿದ್ದೀನಿ ಕೂಡ FMC ನಲ್ಲಿ, ಇಂಡಿವಿಜುವಲ್ ಶೋ ನಲ್ಲಿ ನಾನು ಮಾತಾಡಿದ್ದೀನಿ ಅದ್ರ ಬಗ್ಗೆ. ನಮಗೆ ನೋಡ್ಬೇಕಂತ ಸಿನಿಮಾಗಳನ್ನು ಅಂತ ಹೇಳ್ಕೊಂಡು, ಅಂತ ಸಿನಿಮಾಗಳನ್ನು ನಮಗೆ ನೋಡೋದಕ್ಕೆ ಅವಕಾಶಗಳು ಇರಲ್ಲ. ಹೌದು. ಸೊ ಅಂತ ಒಂದು ಅವಕಾಶ ಮಾಡ್ಕೊಡ್ಬೇಕು, ಅದು ಥ್ರೂ ಗೌರ್ಮೆಂಟ್ ಇರ್ಬೋದು. ಬಿಕಾಸ್ ಅವಾರ್ಡ್ ಸಿನಿಮಾಗಳು ಅಂತ ಹೇಳಿದ್ರೆ ಗೌರ್ಮೆಂಟ್ ಪ್ರಾಪರ್ಟಿ ಅಂತ ಕನ್ಸಿಡರ್ ಮಾಡ್ತಾರೆ. ಹೌದು. ಸೊ ಅಂತ ಸಿನಿಮಾ ಮಾಡೋರಿಗೆ ಮತ್ತಂತ ಸಿನಿಮಾ ನೋಡ್ಬೇಕು ಅಂತ ಅನ್ನೋರಿಗೆ ನಿಮ್ಮ ಒಂದು ಅಡ್ವೈಸ್ ಏನು? ಬಿಕಾಸ್ ನೀವು ಸಾಕಷ್ಟು ಆರ್ಟ್ ಸಿನಿಮಾಗಳಲ್ಲಿ ಮಾಡಿದೀರಾ, ಅವಾರ್ಡ್ ತಗೊಂಡಿದ್ದೀರಾ, ಒಂದು ರೀತಿ ಯಶಸ್ಸು ಪಡ್ಕೊಂಡಿದ್ದೀರಾ ಆ ಲೈನ್ ಅಲ್ಲಿ. ಖಂಡಿತ ತಗೊಂಡಿದ್ದೀನಿ ಮೇಡಮ್. ಸೊ ಅಂತ ಸಿನಿಮಾ ನೋಡ್ಬೇಕು ಅನ್ನೋರಿಗೆ ಎಲ್ಲಿ ಸಿಗುತ್ತೆ, ಅಥವಾ ಹೆಂಗ್ ನೋಡೋದು, ಅಥವಾ ಮುಂದೆ ಮಾಡೋರಿಗೆ ಎಲ್ಲಿ ಪ್ರದರ್ಶನ ಮಾಡಬಹುದು ಅನ್ನೋ ಒಂದು ನಿಮ್ಮ ಒಂದು ಅನಿಸಿಕೆ? ಆಕ್ಚುಲಿ ನಾನು ಮಾಡಿರ್ತಕ್ಕಂಥ ಸಿನಿಮಾಗಳ ಪ್ರೊಡ್ಯೂಸರ್ಗಾಗ್ಲಿ ಡೈರೆಕ್ಟರ್ಗಳ ಹತ್ರ ನಾನು ಮಾತಾಡಿದ್ದೀನಿ. ಯಾಕೆ ಅಟ್ಲೀಸ್ಟ್ ಈ ಸಣ್ಣ ಒಂದು ಥಿಯೇಟರ್ಗಳು ಇರುತ್ತಲ್ಲ, ಅಲ್ಲಾದ್ರೂ ಸಂಡೇಸು ಸಾಟರ್ಡೇಸು ಆ ಥರ ಹಾಕಿದ್ರೆ ದುಡ್ಡು ಬೇಡ, ಅಟ್ಲೀಸ್ಟ್ ಬಂದು ನೋಡ್ಲಿ ಜನ, ಒಂದು ಸಬ್ಜೆಕ್ಟ್ ಆ ಮನೆಯ ಕತೆ ಅರ್ಥ ಆಗುತ್ತಲ್ವಾ. ಹೌದು. ಆ ತರ ಮಾಡಿ ಅಂತ ಹೇಳ್ಬಿಟ್ಟು ನಾನು ಸುಮಾರು ಜನಕ್ಕೆ ಕೇಳ್ಕೊಂಡಿದ್ದೀನಿ. ನಾನು ಮಾಡಿ ಇದೆಲ್ಲ ಮಾಡ್ಬೇಕು ಮೇಡಮ್, ಏನ್ ಮಾಡೋದು ಹಾಗೆ ಅಂತಾರೆ ಹೊರತು ಯಾರು ಇಂಟ್ರೆಸ್ಟ್ ತೋರ್ಸಲ್ಲ. ಅದು ಬಹಳ ಬೇಜಾರಾಗುತ್ತೆ ಆ ವಿಷಯದಲ್ಲಿ. ಅದೊಂದು ಎಲ್ಲ ತೆಗಿತೀವಿ, ಒಂದು ಗೌರ್ಮೆಂಟ್ ಅಲ್ಲಿ ಇದಕ್ಕೆ ನೋಡಿಸ್ತಾರೆ, ಸೆನ್ಸಾರ್ ಅವ್ರು ನೋಡ್ತಾರೆ, ಸಬ್ಸಿಡಿ ಅವ್ರು ಕೊಡ್ತಾರೆ, ಅಷ್ಟೇ ಹೊರಟೋಯ್ತು. ಮುಂದೆ ಅದ್ರ ಕತೆ ಬಗ್ಗೆ ಇದೇ ಮಾಡೋರಿಲ್ಲ. ಅಟ್ಲೀಸ್ಟ್ ಟಿವಿಲಾದ್ರೂ ಕೆಲವ್ದು ಹಾಕ್ತಾರಂತೆ, ಯಾವಾಗೋ ಎಷ್ಟೋ ವರ್ಷಗಳ ನಂತರ ಬರುತ್ತದು, ತಕ್ಷಣ ಅಂತೂ ಬರೋದಿಲ್ಲ. ಅಟ್ಲೀಸ್ಟ್ ಅದನ್ನಾದ್ರೂ ಒಂದು
ವೀಕ್ಲಿ ಒಂದೊಂದು ಸಿನಿಮಾನಾದ್ರೂ ಹಾಕಿದ್ರೆ ಜನಕ್ಕೆ ಅರ್ಥ ಆಗುತ್ತೆ, ನೋಡ್ತಾರೆ ಪಾಪ. ಹೌದು, ಹೊಸದಾಗಿ ಮಾಡೋವರೆಗೂ ಒಂದು ಎನ್ಕರೇಜ್ ಆಗುತ್ತೆ. ಅದನ್ನ ಮಾಡಿದಾಗ ನಮಗೂ ನಾವು ಮಾಡೋಣಪ್ಪ ಅನ್ಸುತ್ತೆ. ಏನ್ ಮಾಡೋದು, ಇದನ್ನ ನಾ ಹೇಳ್ದಾಗೆ ನಮ್ಮ ಗೌರ್ಮೆಂಟೇ ಇದಕ್ಕೊಂದು ದಾರಿ ಕಂಡು ಹಿಡಿಬೇಕು, ಮಾಡಲೇಬೇಕು. ನಾ ಹೇಳಿದೆ ಗೌರ್ಮೆಂಟ್ ಅಂತಂದ್ರೆ ಗೌರ್ಮೆಂಟ್ ನಮ್ಮ ಸಿನಿಮಾ ಸಂಬಂಧಿಸಿದ ಇವಾಗ ಫಿಲಂ ಚೇಂಬರು ಅದೆಲ್ಲ ಇರ್ತಾರಲ್ಲ, ಅವ್ರುಗಳು ಒಂದು ಮೀಟಿಂಗ್ ಮಾಡಿ ಇಂಥವ್ರಿಗೆಲ್ಲ ಏನ್ ಮಾಡ್ಬೇಕು, ನಾವು ಎಲ್ಲಾದ್ರೂ ಒಂದ್ ಕಡೆ ತೋರಿಸ್ಬೇಕು. ಇವಾಗ ನಮ್ಮ ರಾಜ್ಕುಮಾರ್ ಅವ್ರ ಥಿಯೇಟರ್ ಇದೆ ಇಲ್ಲಿ ಮಕ್ಕಳ ಕೂಟ ಹತ್ರ ಇದಿದೆಯಲ್ಲ, ಅಲ್ಲಿ ಅದನ್ನಾದ್ರೂ ಅಲ್ಲ ಅಂತ ಕಡೆನಾದ್ರೂ ಒಂದೊಂದು ಶೋ ಪ್ರತಿ ಶನಿವಾರ ಭಾನುವಾರ ಬನ್ನಿ ಫ್ರೀ ನೋಡಿ ಅಂದ್ರೆ ಎಲ್ಲಾ ಸಿನಿಮಾಗಳಿಗೂ ಒಂದೊಂದೆರಡು ಅವಕಾಶ ಕೊಡ್ಲಿ, ನೋಡ್ತಾರೆ ಜನ. ಇದು ಈ ವಿಚಾರದ ಬಗ್ಗೆ ನಾನು ಒಂದು ಎಪಿಸೋಡ್ ಮಾಡಿದ್ದೀನಿ FMC ನಲ್ಲಿ, ಫಿಲ್ಮ್ ಮೇಕರ್ ಕೌನ್ಸಿಲ್ ಯೂಟ್ಯೂಬ್ ನಲ್ಲಿ. ಇದೇ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಬಗ್ಗೆ ಮಾತಾಡಿದ್ದೀನಿ. ಒಂದು ಸಿನಿಮಾಕ್ಕೆ ಅವಾರ್ಡ್ ಯಾಕೆ ಸಿಗುತ್ತೆ, ಅವಾರ್ಡ್ ಸಿಕ್ಕ ಸಿನಿಮಾಗಳು ನೋಡೋದಕ್ಕೆ ಎಲ್ಲಿ ಲಭ್ಯ ಇರುತ್ತೆ, ಯಾವ ಪ್ಯಾರಾಮೀಟರ್ ಮೇಲೆ ಅವಾರ್ಡ್ ಸಿಗುತ್ತೆ, ಮತ್ತೆ ಹೊಸಬರಿಗೆ ಒಂದು ಅಂತಹದೇ ಒಂದು ಸಿನಿಮಾಗಳನ್ನ ಮಾಡಬೇಕು ಅಂತ ಬಯಸುವವರಿಗೆ ಆ ಪ್ಯಾರಾಮೀಟರ್ ಮೀಟ್ ಆಗ್ಬೇಕು ಅಂತ ಹೇಳಿದ್ರೆ ಇಂಥ ಸಿನಿಮಾಗಳು ಒಂದು ದಾರಿದೀಪ, ಒಂದು ಪಾಠದ ತರ. ಆ ಸಿನಿಮಾಗಳನ್ನ ನೋಡುವ ಅವಕಾಶ ದಯವಿಟ್ಟು ಮಾಡಿಕೊಡ್ಬೇಕು ಅಂತ ನಾನು ಈ ಎಪಿಸೋಡ್ ಮೂಲಕ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ. ಬಿಕಾಸ್ ಕಲಿಯೋದು ತುಂಬಾ ಇರುತ್ತೆ, ಹೊಸಬ್ರಿಗಿರ್ಬೋದು, ಹಳೆಬ್ರಿಗಿರ್ಬೋದು, ಮಧ್ಯದಲ್ಲಿ ಸಿಕ್ಕಾಕೊಂಡಿರೋರಿಗಿರ್ಬೋದು. ಅಂತ ಒಂದು ರೆಕಗ್ನಿಷನ್ ಬೇಕು, ಅಂತ ಒಂದು ಸಿನಿಮಾ ಮಾಡಬೇಕು ಅಂತ ಬಯಸುವವರಿಗೆ ಅಂತ ಸಿನಿಮಾಗಳನ್ನ ಅವಾರ್ಡ್ ಇದುವರೆಗೆ ಅವಾರ್ಡ್ ಸಿಕ್ಕಿರೋ ಸಿನಿಮಾಗಳು ಎಲ್ಲಿ ಲಭ್ಯ ಇದೆ ದಯವಿಟ್ಟು ತಿಳಿಸಿ. ಅದನ್ನ ಎಲ್ಲಿ ನೋಡ್ಬೋದು, ಅಥವಾ ತಾವೇ ಒಂದು ನಮ್ಮ ಫಿಲ್ಮ್ ಚೇಂಬರ್ಗಳಿರ್ಬೋದು ಅಥವಾ ಸರ್ಕಾರನೇ ಒಂದು ಅದಕ್ಕೇನೆ ಒಂದು ಸಪರೇಟ್ ಶೋ ಟೈಮ್ ಥಿಯೇಟರು ಅಥವಾ ಟಿವಿನಲ್ಲಿ, ಬಿಕಾಸ್ ಎಲ್ಲಿ OTTಗಳಲ್ಲಿ ಅದನ್ನ ಒಂದು ಅವಕಾಶ ಮಾಡಿಕೊಟ್ರೆ ಬಹಳ ಅನುಕೂಲ ಅನ್ನೋದು ನನ್ನ ಒಂದು ಈ ಎಪಿಸೋಡ್ ಮೂಲಕ ಮತ್ತೊಮ್ಮೆ ನಾನು ಅದನ್ನ ಹೇಳ್ತಾ ಇದ್ದೀನಿ. ಆ ಎಪಿಸೋಡ್ ನೋಡ್ಬೇಕಂದ್ರೆ FMCನ ಯೂಟ್ಯೂಬ್ ಚಾನಲ್ ನೋಡಿ ಅಥವಾ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ನಲ್ಲಿ ಫಾಲೋ ಮಾಡಿ, ಲೈಕ್ ಮಾಡಿ, ನೋಡಿ, ಕಮೆಂಟ್ ಮಾಡಿ, ಅಪ್ರಿಶಿಯೇಟ್ ಮಾಡಿ. ಇಲ್ಲ ಬೈಯೋದಾದ್ರೂ ಮಾಡಿ, ಏನಾದ್ರೂ ಒಂದು ಹೇಳಿ, ಒಟ್ಟಿನಲ್ಲಿ ಮಾತಾಡ್ಬೇಕು. ಬಿಕಾಸ್ ಲೆಟ್ಸ್ ಟಾಕ್ ಅನ್ನೋ ಶೋ ಮಾಡ್ತಿರೋದೇ ವಿಚಾರಗಳನ್ನ ಮಾತಾಡಬೇಕು. ಅದು ನೆಗೆಟಿವ್ ಸೈಡ್ ಇರ್ಬೋದು, ಪಾಸಿಟಿವ್ ಸೈಡ್ ಇರ್ಬೋದು. ನೆಗೆಟಿವ್ ವಿಚಾರಗಳನ್ನ ಯಾಕೆ ಮಾತಾಡ್ತೀವಿ ಅಂತ ಹೇಳಿದ್ರೆ ಅದು ಪಾಸಿಟಿವ್ ಆಗ್ಲಿ, ಒಳ್ಳೇದಾಗ್ಲಿ ಅನ್ನೋ ಉದ್ದೇಶದಿಂದ ಹಲವು ವಿಚಾರಗಳ ಬಗ್ಗೆ ಧ್ವನಿ ಎತ್ತುತ್ತಾ ಇರ್ತೀವಿ. ಅದಕ್ಕೊಂದಷ್ಟು ಜನರು ನಮಗೆ ಕೇಳಿದ್ದಾರೆ, ಯಾಕೆ ನೀವು ನೆಗೆಟಿವ್ ವಿಚಾರಗಳನ್ನ ಮಾತಾಡ್ತೀವಿ, ಅದು ಜಾಸ್ತಿ ತಿಳಿಸಬಾರ್ದು, ಇಟ್ ಇಸ್ ಅ ಸೀಕ್ರೆಟ್ ಆಫ್ ಫಿಲ್ಮ್ ಇಂಡಸ್ಟ್ರಿ ಅಂತ. ಇವಾಗ ರೀಲ್ ಡಿಜಿಟಲ್ ಪ್ರಪಂಚ ಆದ ಕಾರಣ ಏನು ಸೀಕ್ರೆಟ್ ಅಂತ ಏನಿಲ್ಲ, ಎಲ್ಲ ಓಪನ್ ಸೀಕ್ರೆಟ್, ಪ್ರತಿಯೊಬ್ಬರು ಮಾತಾಡ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಳ್ಳೆ ಸಿನಿಮಾ ಮಾಡಬೇಕು, ಸಿನಿಮಾ ಮಾಡಿದ ಪ್ರೊಡ್ಯೂಸರ್ಗೆ, ಡೈರೆಕ್ಟರ್ಗೆ ಹೆಸರು ಬರಬೇಕು, ಪ್ರೊಡ್ಯೂಸರ್ಗೆ ದುಡ್ಡು ಬರಬೇಕು, ಆ್ಯಂಡ್ ಪಾತ್ರ ನಿಭಾಯಿಸಿರೋ ಎಲ್ಲರಿಗೂ ಮತ್ತೊಂದು ಅವಕಾಶಗಳು ಸಿಗ್ತಾ ಹೋಗ್ಬೇಕು ಅನ್ನೋ ಉದ್ದೇಶದಿಂದ ನಾವು ಹಲವು ವಿಚಾರಗಳನ್ನ ಇಲ್ಲಿ ಮಾತಾಡ್ತೀವಿ. ಪೈರಸಿ ಬಗ್ಗೆ ಮಾತಾಡ್ತಾ ಇರ್ತೀವಿ, ಕ್ರೌಡ್ ಪುಲ್ಲಿಂಗ್ ಬಗ್ಗೆ ಮಾತಾಡಿದ್ವಿ. ಕ್ರೌಡ್ ಪುಲ್ಲಿಂಗ್ ಅಂತ ಹೇಳಿದಾಗ ಆರ್ಟಿಫಿಷಿಯಲ್ ಕ್ರೌಡ್ ಅನ್ನು ತುಂಬಿಸೋರ ಬಗ್ಗೆ ನಾವು ಮಾತಾಡಿದ್ವಿ. ಈ ಅವಾರ್ಡ್ ಸಿನಿಮಾಗಳ ಬಗ್ಗೆ ಮಾತಾಡಿದ್ವಿ, ರಿವ್ಯೂಗಳ ಬಗ್ಗೆ ಮಾತಾಡಿದ್ವಿ, ಥಿಯೇಟರ್ ಲಭ್ಯತೆ ಮತ್ತು ಕಾಸ್ಟ್, ಏನು ಟಿಕೆಟ್ ಪ್ರೈಸಿಂಗ್, ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇರ್ತೀವಿ. ಅದ್ರ ಜೊತೆಗೆ ನಾವು ಪ್ರಮೀಳಾ ಮೇಡಮ್ ಅನ್ನ ಕರ್ಕೊಂಡು ಬಂದು ನಮ್ಮ ಆಕ್ಚುಲಿ ಲೆಟ್ಸ್ ಟಾಕ್ ನಲ್ಲಿ ನನ್ನ ಮೊದಲ ಲೇಡೀಸ್ ಜೊತೆ ಮಾತಾಡಿರೋ ಶೋ ಇದು. ಅಂಡ್ ನಂಗೆ ತುಂಬಾ ಖುಷಿ ಇದೆ ಇವ್ರ ಜೊತೆ ಮಾತಾಡಿರೋದು. ಇವರು ದೊಡ್ಡ ಹೀರೋಯಿನ್ ಅಲ್ಲದೆ ಹೋದ್ರು ನಿಜ ಜೀವನದಲ್ಲಿ ಹೀರೋಯಿನ್ನೇ. ಯಾಕೆ ಅಂದ್ರೆ ಒಂದು ಸಿನಿಮಾ ಚಿಕ್ಕದಿರ್ಲಿ ದೊಡ್ಡದಿರ್ಲಿ, ಸಿನಿಮಾ ಮಾಡಿದಾಗ ಸಿನಿಮಾಗೆ ಹಾರ್ಟ್ಲಿ ಅವರು ಸಪೋರ್ಟ್ ಮಾಡ್ತಾರೆ. ಅವರು ಹೋಗೋದಲ್ಲದೆ, ಅವ್ರ ಫ್ಯಾಮಿಲಿನ ಟಿಕೆಟ್ ತೆಗ್ಸಿ ಕಳ್ಸೋದಲ್ಲದೆ, ಅವರ ಒಂದು ಲೇಡಿ ಗ್ಯಾಂಗ್ ಎಲ್ಲರನ್ನ ಕರ್ಕೊಂಡು ಬಂದು ತೋರಿಸಿ ಅವ್ರ ಮೂಲಕ ಪ್ರಚಾರ ಮಾಡಿಸ್ತಾರೆ. ನಿಮ್ಮನ್ನ ನಾನು ಅದಕ್ಕೆ ಅಪ್ರಿಶಿಯೇಟ್ ಮಾಡೋದು. ಗಾಸಿಪ್ ಅಂತ ಹೇಳ್ತೀವಲ್ಲ, ಪಾಸಿಟಿವ್ ಗಾಸಿಪ್ ಅಂತ ಹೇಳ್ಬೇಕು ಇವರನ್ನ ಒಂದು ಪಾತ್ರಕ್ಕೆ, ಒಂದು ಸಿನಿಮಾಕ್ಕೆ ನೀವು ಪಾತ್ರಕ್ಕೆ ಹಾಕೊಂಡ್ರೆ ಅವರನ್ನ ಪಾತ್ರಕ್ಕೆ ಹಾಕೊಳ್ಳಿ ಅನ್ನೋದು ಪ್ರಮೋಟ್ ಮಾಡ್ತಾ ಇರೋದಲ್ಲ, ಅವರ ಕ್ಯಾರೆಕ್ಟರ್ನ ನಾವು ಹೇಳ್ತಾ ಇರೋದು. ಬಿಕಾಸ್ ಅವರ ಮನಸ್ಥಿತಿ ಹೇಗೆ ಅಂತ ಹೇಳಿದ್ರೆ, ಒಂದು ಪ್ರೊಡ್ಯೂಸರ್ಗೆ ಒಳ್ಳೇದಾಗಬೇಕು, ಒಂದು ಡೈರೆಕ್ಟ್ರಿಗೆ ಒಳ್ಳೇದಾಗಬೇಕು, ಒಂದು ಪ್ರೊಡಕ್ಷನ್ ಸಂಸ್ಥೆಗೆ ಒಳ್ಳೇದಾಗಬೇಕು, ಓವರ್ ಆಲ್ ನಾನು ಆಕ್ಟ್ ಮಾಡ್ತಾ ಇರುವ ನನ್ನ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಒಳ್ಳೇದಾಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡೆ ಅವರು ಇವತ್ತಿನವರೆಗೂ ಕೆಲಸ ಮಾಡ್ತಿದ್ದಾರೆ. ಸೊ ಖುಷಿ ಇದೆ ನನಗೆ ನೀವು ನನ್ನ ಲೆಟ್ಸ್ ಟಾಕ್ ನಲ್ಲಿ ಜಾಯ್ನ್ ಆಗಿರೋದು ಅಂಡ್ ನಿಮ್ಮ ಅನುಭವಗಳನ್ನ ಹಂಚ್ಕೊಂಡಿರೋದು. ಹಾಗೇನೆ ನೀವು ಯಂಗ್ಸ್ಟರ್ಗೆ ಒಂದು ಮಾತು ಹೇಳಿದ್ರಿ, ಸೀರಿಯಸ್ನೆಸ್ ಅಬೌಟ್ ಆಕ್ಟಿಂಗ್ ಆಸ್ ವೆಲ್ ಆಸ್ ಪ್ರಮೋಟಿಂಗ್ ಸಿನಿಮಾದ ಬಗ್ಗೆ. ಅದನ್ನ ತುಂಬಾ ಚೆನ್ನಾಗಿ ಹೇಳಿದಿರ. ಅದನ್ನ ಮತ್ತೆ ನಾವು ರೀಲ್ ಕಟ್ ಮಾಡಿ ಬೇರೆ ಹಾಕಿ ಮಾಡ್ತೀವಿ. ಬಿಕಾಸ್ ನಮ್ಮ ಅನುಭವ ಹಾಗೂ ಇತ್ತೀಚೆಗೆ ಒಂದಷ್ಟು ಸಿನಿಮಾಗಳಲ್ಲಿ ದೊಡ್ಡ ಸಿನಿಮಾಗಳಿರ್ಬೋದು, ಚಿಕ್ಕ ಸಿನಿಮಾಗಳಿರ್ಬೋದು, ಅವ್ರಿಗೆ ಆಗ್ತಿರುವಂತ ಅನುಭವ ಅದು. ಒಂದು ಸಿನಿಮಾ ಮಾಡಿದಾಗ
ಆಕ್ಟರ್ಗಳ ಸಪೋರ್ಟ್ ಎಷ್ಟರ ಮಟ್ಟಿಗೆ ಬೇಕು ಅನ್ನೋದು ತುಂಬಾ ಚೆನ್ನಾಗಿ ಹೇಳಿದ್ರು. ಒಬ್ಬ ಪ್ರೊಡ್ಯೂಸರ್, ಒಬ್ಬ ಬಂಡವಾಳ ಹಾಕಿದವರದ್ದು ಏನು ಬರೀ ಬಂಡವಾಳ ಹಾಕೋದು ತಗೊಳ್ಳೋದು, ಅದಕ್ಕೆ ಲಾಭ ಸೇರಿಸಿ ತಗೊಳ್ಳೋದು ಅಷ್ಟೇ ಉದ್ದೇಶ ಇರಬಾರ್ದು ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಎಂಟೈರ್ ಎಪಿಸೋಡ್ ನೋಡಿ ಅವರು ಏನು ಅವರ ಯಾವಾಗ ಎಂಟರ್ ಆದ್ರು ಮತ್ತೆ ಅವರ ಜರ್ನಿ, ಒಂದು ಸಿನಿಮಾ ಸೇರೋದ್ಕಿಂತ ಮುಂಚೆ, ರಂಗಕ್ಕೆ ಸೇರೋದ್ಕಿಂತ ಮುಂಚೆ ಇದ್ದ ಜರ್ನಿ, ಸಿನಿಮಾ ರಂಗ ಸೇರಿದ ಮೇಲೆ ಜರ್ನಿ, ಈಗ ಹೊಸ ಸೀರಿಯಲ್ಗಳ ಮೂಲಕ ಮತ್ತೆ ಅಮ್ಮ ಆಗಿದ್ದವರು ಪ್ರಮೋಷನ್ ತಗೊಂಡು ಅಜ್ಜಿಯಾಗಿ ನಿಮ್ಮನ್ನ ರಂಜಿಸೋಕೆ ಬರ್ತಾ ಇದ್ದಾರೆ. ಸೊ ಇದು ಇವತ್ತಿನ ಲೆಟ್ಸ್ ಟಾಕ್. ಮೇಡಮ್, ತುಂಬಾ ಖುಷಿ ಆಯ್ತು ನೀವು ಲೆಟ್ಸ್ ಟಾಕ್ ನಲ್ಲಿ ನಮ್ ಜೊತೆ ಮಾತಾಡಿದಕ್ಕೆ. ನನಗೂ ಅಷ್ಟೇ ಮೇಡಮ್, ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಯಾಕೆ ಅಂತಂದ್ರೆ ನೀವು ತುಂಬಾ ಕಷ್ಟಪಡ್ತಾ ಇದ್ದೀರಾ ನಮ್ಮ FMC ಮುಂದೆ ಎಲ್ಲರಿಗೂ ಜನಕ್ಕೆ ಒಳ್ಳೇದ್ ಮಾಡ್ಬೇಕು ಅನ್ನೋ ಒಂದು ಕಾರಣದಿಂದ. ಒಂದೇ ಒಂದು ಮಾತು ಹೇಳ್ತೀನಿ. ಈಗ ನಮ್ಮ FMC ನಲ್ಲಿ ಹನುಮಂತರಾವ್ ಕೌಜಲಗಿನವರು ಪ್ರತಿ ವಾರ ಯಾವ ಸಿನಿಮಾಗಳು ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ಸಣ್ಣ ವಿಡಿಯೋ ಮಾಡಿ ಹಾಕ್ತಾ ಇದ್ದಾರೆ. ಅದೇ ತರ ನಮ್ಮ ಈ ಅವಾರ್ಡ್ ಮೂವಿಗಳು ಅಂತ ಹೇಳ್ತಾರಲ್ಲ, ಆ ತರ ಚಿತ್ರಗಳನ್ನ ನೋಡಿ ಅನ್ನೋದನ್ನ ಅದನ್ನು ಸಹ ಒಂದು ಎಪಿಸೋಡ್ ಮಾಡಿ ಹಾಕಿದ್ರೆ ಹಾಗಾದ್ರೂ ಜನರಿಗೆ ತಲೆಗೆ ತಲುಪುತ್ತಾ ಏನೋ ಅನ್ನೋಂತರ. ನಿಮ್ಮ ಈ ಸಜೆಷನ್ ನಾವು ತಗೋತೀವಿ, ನೋಡೋಣ. ಈ ಅವಾರ್ಡ್ ಸಿನಿಮಾಗಳಲ್ಲಿ ಲಿಸ್ಟ್ ಔಟ್ ಅವ್ರು ಕೊಡ್ಬೇಕು. ಅವಾರ್ಡ್ ಸಿನಿಮಾ ಮಾಡಿರೋರು ಅವ್ರ ಪ್ರಚಾರ ಸಿಗದೆ ಇದ್ದಾಗ ಇಂಥವ್ರ ಹತ್ರನಾದ್ರೂ ಬಂದ್ರೆ ಅವ್ರೇನ್ ದುಡ್ಡು ತಗೊಳ್ಳಲ್ಲ, ಏನೂ ಇಲ್ಲ. ಅಟ್ಲೀಸ್ಟ್ ಕೊಟ್ರೆ ಅವ್ರಿಗೊಂದು 4 ಜನಕ್ಕೆ ಸಹಾಯ ಆಗತ್ತೆ. ಅವ್ರು ಪ್ರಚಾರ ಮಾಡಿ ಸರ್, ನಮ್ಮ ಬಗ್ಗೆ ಹೇಳಿ ಸರ್ ಅಂತ ಹೇಳಿ ಕೊಡ್ಬೇಕು ಅವ್ರುಗಳು ಬಂದು ಮಾಡಿರ್ತಕ್ಕಂಥವ್ರು. ಶೋರ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಲೆಟ್ಸ್ ಟಾಕ್. ಹಲವು ವಿಚಾರಗಳ ಬಗ್ಗೆ ಮಾತಾಡಿದ್ವಿ ಅಂಡ್ ಖುಷಿ ಇದೆ ನಿಮ್ ಜೊತೆ ಎಪಿಸೋಡ್ ಮಾಡಿರೋದು. ನನಗೂ ಅಷ್ಟೇ ಮೇಡಮ್, ತುಂಬಾ ಖುಷಿ ಆಯ್ತು. ಧನ್ಯವಾದಗಳು. ಸೊ ಇದು ಇವತ್ತಿನ ಲೆಟ್ಸ್ ಟಾಕ್. ನಮ್ಮ ಯಂಗ್ ಅಂಡ್ ಎನರ್ಜೆಟಿಕ್ ಪ್ರಮೀಳಾ ಮೇಡಮ್ ಅವ್ರ ಜೊತೆ ನಾವು ಹಲವು ವಿಚಾರಗಳ ಬಗ್ಗೆ ಮಾತಾಡಿದ್ವಿ. ಸೊ ಎಪಿಸೋಡ್ ನೋಡಿ. ಅಲ್ಲಿ ತನಕ ಟೇಕ್ ಕೇರ್, ಗುಡ್ ಬೈ.